ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ RJ ಸುನಿಲ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನನ್ನ ಓಟು ನನ್ನ ಮಾತು ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒನ್ ಮೋರ್ ಅಂತೇಳಿ ಮತ್ತೊಮ್ಮೆ ನಾವು ಬಂದಿದ್ದೀವಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ. ಸದ್ಯಕ್ಕೆ ಅಭ್ಯರ್ಥಿಗಳೆಲ್ಲ ನಾಮಿನೇಷನ್ ಮಾಡಿದ್ದಾರೆ, ಎಲ್ಲ ಒಂದೊಂದು ರೌಂಡ್ ಕ್ಷೇತ್ರನೂ ಸುತ್ಕೊಂಡು ಬಂದಿದ್ದಾರೆ. ಬಟ್ ಈಗ ಅಭ್ಯರ್ಥಿಗಳ ಪರವಾಗಿ ಅಥವಾ ಚುನಾವಣಾ ಪಕ್ಷಗಳ ಪರವಾಗಿ ಏನು ಹೇಳ್ತಾರೆ ನಮ್ಮ ಮತದಾರ ಬಂಧುಗಳು, ಬನ್ನಿ ಕೇಳೋಣ ಇವತ್ತಿನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ. ಲೆಟ್ಸ್ ಗೋ, ಕಮ್ ಆನ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪಿರಿಯಾಪಟ್ಟಣದಲ್ಲಿ ನಾವಿದ್ದೀವಿ. ಬರೋದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಸಾಕಷ್ಟು ಜನರು ಬಸ್ಗೋಸ್ಕರ ವೇಟಿಂಗ್. ಎಲ್ಲ ಜಿದ್ದಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಆಗಲಿ. ಸೊ ನಿಮ್ಮ ಓಟು ಯಾರಿಗೆ? ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ಅವರು ಇದ್ದಾರೆ, ಬಿಜೆಪಿಯಿಂದ ಮಹಾರಾಜ್ ಇದ್ದಾರೆ, ಯದುವೀರ್ ಅವರು. ಯಾರು ಹಾಕ್ತೀರಾ? ಬಿಜೆಪಿ. ಯಾಕೆ ನಾವು ಎಲ್ಲ ಗೋಣಿಕೊಪ್ಪ ಆ ಕಡೆ ಸೈಡ್ ಅವರು. ಆ ಕಡೆ ಸೈಡು ಅಂದ್ರೆ ಬಿಜೆಪಿ ಫಿಕ್ಸಾ? ಬಿಜೆಪಿ. ಈ ಕಡೆ ಸೈಡು ಅಂದ್ರೆ ಹುಣಸೂರು, ಆ ಕಡೆ ಮೈಸೂರು ಅಂದ್ರೆ ಅದು ಹೇಳಕ್ಕಾಗಿಲ್ಲ. ಯಾಕೆ ಬಿಜೆಪಿಗೆ ಹಾಕ್ತೀರಾ? ಏನೋ ಇರಲಿ, ಅದೇ ಎಲ್ಲಿಗಿರ್ಲಿ, ಬಿಜೆಪಿ ಗೆಲ್ಲಿ ನೋಡೋಣ. ಹಾ ಗೆದ್ಮೇಲೆ ನೋಡೋದೇನೆ ಅಷ್ಟೇ. ನಿಮ್ಮ ಓಟು ಯಾರಿಗೆ? ಯಾರೋ ಒಬ್ಬರಿಗೆ ಹಾಕೋಣ. ಒಬ್ಬೊಬ್ರಿಗೆ ಹಾಕೋದು, ಇನ್ನೇನು ಒಂದು ಓಟಲ್ಲಿ ಇಬ್ಬರಿಗೆ ಒಬ್ಬರಿಗೆ ಹಾಕೋದು. ಯಾರಿಗೆ? ಎಂತವ್ರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕೋಣ. ಕಾಂಗ್ರೆಸ್ಗೆ. ಏನು ಖುಷಿ? ಹಿಂಗೆ ಹಾಕೋಣ. ಓಹೋ, ಯಾಕೆ ಮೋದಿಗೆ ಹಾಕಲ್ಲ? ಇರಲಿ, ಇವ್ರ ಹತ್ರ ನೋಡ್ತಾವ್ರಲ್ಲ, ನೋಡಲಿ. ಎಲ್ಲ ಫ್ರೀ ಅಕ್ಕಿ, ಫ್ರೀ ಬಸ್ ಎಲ್ಲ ಇದೆಯಲ್ಲ. ಓಹೋ, ಯಾರಿಗೆ? ನಿಮ್ಗ ಅಲ್ಲ, ಹೆಂಗಸರಿಗೆ ಇರಲಿ ಬಿಡಿ. ಮತ್ತೆ ಎಲ್ಲ ಗಂಡಸರು ಫುಲ್ ಗಲಾಟೆ ಮಾಡ್ತಾರಲ್ಲ, ಬರೀ ಹೆಂಗಸರು ನಾವು ಓಟ್ ಹಾಕಲ್ವಾ ಅಂತ ಹಾಕ್ತಾವ. ಅಲ್ಲ, ಅವರು ಕೇಳ್ತಾವ್ರೆ, ಕೇಳಿ. ಹಾ ಒಟ್ನಲ್ಲಿ ಈ ಸಲ ಕಾಂಗ್ರೆಸ್ಗೊಂದು ಚಾನ್ಸ್ ಕೊಡೋಣ ಅಂತ ಕೇಂದ್ರದಲ್ಲಿ. ಯಾರು ಕೈ ಹಿಡಿತೀರಾ? ಯಾವ ಪಕ್ಷಕ್ಕೆ? ಅಭಯ ಹಸ್ತ ಹಿಡಿತೀವಿ. ಅಭಯ ಹಸ್ತ. ಓ, ಕಾರಣ ಸಿದ್ದರಾಮಯ್ಯನವರು CM ಆಗಿ ಸ್ತ್ರೀಶಕ್ತಿ ಎಲ್ಲರಿಗೂ ಫ್ರೀ ಬಸ್ಸು, ಸ್ತ್ರೀಶಕ್ತಿ, ಕರೆಂಟ್ ಇದ್ದಿತ್ತು, ಮಕ್ಕಳಿಗೆ ಅನ್ಎಂಪ್ಲಾಯ್ಡ್ ಇದು ಎಜುಕೇಟೆಡ್ಗೆಲ್ಲ ಸಂಬಳ ಬರೋಂಗೆ ಮಾಡಿದ್ದಾರೆ. ಅವ್ರಿಗೆ ಈ ವರ್ಷ ಈ ಸರಿನ ಕೈ ಹಿಡಿದು ಬಿಡೋಣ ಅಂತೀರಿ? ಭದ್ರಾಗಿ ಹಿಡಿದು ಬಿಡೋಣ. ರಾಜರ ಮುಖ ನೋಡಲ್ವ ನೀವು? ಯಾವ ರಾಜ ಮನೇಲಿ ಇರೋ ಕೇಳಿ ರಾಜ್ನ ಮನೆ ಕಡೆ ತೊಟ್ಲು ತಗೊಂಡು ತೂಗಾಡ್ಕೊಂಡು ಮಗಿನ ಜೊತೆಲಿ ಇರೋ ಕೇಳಿ ಅವನು ಯಾಕೆ ಏನು ಮಾಡಕ್ಕೆ? ಅವ್ನು ರಾಜ ಯಾವ ಇವನ ಶ್ರೀಕಂಠ ದತ್ತ ನರಸಿಂಹರಾಜ ಈ ರಾಗಿ ಬೆಳೆ ಹೆಂಗಿದ್ದು ಅಂತಿದ, ಅದು ಮರವ ಗಿಡುವ ಅಂತಿದ. ಅಂಥವ್ರಿಗೆಲ್ಲ ಓಟ್ ಕೊಟ್ಬಿಟ್ರು ಕಷ್ಟ ಸುಖ ಗೊತ್ತಾಗದ್ರಿ. ಅಲ್ಲ, ಅವ್ರೊಂಥರ ಇವ್ರೊಂಥರ ಒಂದೇ. ಇವ್ನ ಮನೇಲಿರೋ ಕೇಳಿ ಚೆನ್ನಾಗಿ ಮನೆ ಕೊಳೆ ಕೇಳಿ ಯದುವೀರ್ನ. ಎಂತವ್ರಿಗೆ ಓಟ್ ಮಾಡ್ಬೇಕು ಅಂತ ನೀವು ಹೇಳಿ? ಎಂತವ್ರಿಗೆ ಅಂದ್ರೆ ಇವಾಗ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರು. ಅವರಿಗೆ ಯಾಕೆಂದ್ರೆ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ, ಮತ್ತೆ ಅಕ್ಕಿ ಎಲ್ಲ ಫ್ರೀ ಮಾಡಿದ್ದಾರೆ. ಅದು ಫ್ರೀ ಇದೆ, ಮತ್ತೆ ಅಮೌಂಟ್ ಬರ್ತಾ ಇದೆ, ಮತ್ತೆ 2,000 ಗೃಹಲಕ್ಷ್ಮಿ ಬರ್ತಾ ಇದೆ. ಹಾಗಾಗಿ ಮೋದಿ ಸರ್ ಅವರು ಮಾಡಿದ್ದಾರೆ, ಅವರು ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಇಬ್ರು ಮಾಡಿದ್ದಾರೆ ಸರ್. ಕರೆಕ್ಟ್. ಬಟ್ ಈ ಬಸ್ ಫ್ರೀಗೆ ತುಂಬಾ ಜನ ಹೆಂಗಸ್ರೆ ಕೇಳ್ತಾ ಇದಾರೆ, ನಾವೇನ್ ಕೊಡೋಂದಿದ್ವಾ ಅವ್ರಿಗೆ? ಕೊಟ್ಬಿಟ್ಟು ಇಲ್ಲೆಲ್ಲ ಜಗಳ ತಂದು ಹಾಕ್ಬಿಟ್ಟು ಇಲ್ಲಿ ಮರ್ಯಾದೆನೆ ಕೊಡಲ್ಲ ನಮ್ಗೆ, ಹಂಗೆ ಹಿಂಗೆ ಅಂತಾರೆ. ಬೇಕಾಗಿತ್ತ ಇವೆಲ್ಲ? ಬೇಕಾಗಿಲ್ಲ, ಏನ್ ಮಾಡಕ್ಕಾಗುತ್ತೆ, ಬಂದಿರೋದು ಯೂಸ್ ಮಾಡ್ಕೊಳ್ಳೋಣ. ಎಷ್ಟುವರೆಗೆ ಇರ್ತದೆ ಅಷ್ಟವರೆಗೆ ಅಲ್ಲ. ಯಾರು ಓಟ್ ಹಾಕ್ತೀರಾ? ಯಾರೋ ಒಬ್ರಿಗೆ ಹಾಕೋದು ಸ್ವಾಮಿ, ಇನ್ನೇನು ಮಾಡೋದು. ಒಬ್ರಿಗೆ ಒಂದು ಓಟೆ ಕರೆಕ್ಟು. ಯಾರಿಗೆ ಹಾಕ್ತೀರಾ? ನಾವು ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ. ಯಾಕೆ? 2,000 ಬರ್ತಾ ಇಲ್ವಾ ನಿಮ್ಗೆ? ನಮ್ಗೆ ಏನು ಅನುಕೂಲನೇ ಇಲ್ಲ. ಈ ಬಸ್ ಬೇರೆ ಒಂದ್ಬಿಟ್ರೆ ಏನು ಅಕ್ಕಿ ಇಲ್ಲ, 2,000 ಬತ್ತದಿಲ್ಲ, ಯಾವುದಿಲ್ಲ. ಕೇಳಕ್ಕೆ ಹೋದ್ರೆ ಏನು ನಿಮ್ಗೇನಕ್ಕೆ ಹೋಗಿ ಅಂತ ಬೆರೆಸ್ತಾರೆ, ಬೆದರಿಸ್ತಾರ. ಈ ಬೆತ್ತ ತಗೊಂಡೋಗಿರೋದು ಒಂದು ಬಿಡೋದಲ್ವಾ? ಎಲ್ಲ ಕೇಳಿ ಸ್ವಾಮಿ, ಕೇಳಿ ಸುಮ್ಮನೆ ಆಗಿದ್ದೀನಿ. ಯಾವುದೋ ಒಂದು ಅದೇ ಇದೊಂದು ಫ್ರೀ ಒಂದು, ಅದರಲ್ಲೂ ಗಲಾಟೆ. ಏನಕ್ಕೆ ಅವ್ರು ಹೇಳ್ದಂಗೆ ಎಷ್ಟು ದಿವಸ ಅವ್ರ ಸೀಟ್ನಲ್ಲಿ ಇರೋ ಗಂಟ ಕೊಡ್ತಾರೆ ಫ್ರೀ. ಅವರು ಇಳಿದ್ರು ಅಂದರೆ ಪುನಃ ಮಾಮೂಲಿ ಹಳೆ ಗಂಡನ ಪಾದಗತಿ ಅಂತ ಬಸ್ ಫೇರ್ ಕೊಟ್ಕೊಂಡು ಹೋಗಲೇಬೇಕು. ಅದೇನು ಎತ್ತಲ್ವಾ? ತಾತ್ಕಾಲಿಕ ಇವೆಲ್ಲ ನಮಗೆ ಪರ್ಮನೆಂಟ್ ಏನು ಇಲ್ಲ. ತಾತ್ಕಾಲಿಕ ಪರ್ಮನೆಂಟ್ ಏನಿರು ದೇವ್ರು ಕೊಟ್ಟಿದ್ದು ಏನಿರ್ತದೆ ಅದೇನೆ. ಈ ಬಾರಿ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್. ಬಿಜೆಪಿ. ಯಾಕೆ? ಹಿಂದುತ್ವಕ್ಕೋಸ್ಕರ. ಯಾಕೆ ಇಷ್ಟು ವರ್ಷ ಹಿಂದುತ್ವ ಇದೆ ಮೋದಿಗೋಸ್ಕರ ನಾವು. ಮೋದಿಗೋಸ್ಕರ. ಮೋದಿ ಬಿಟ್ಟರೆ ಬೇರೆ ಯಾರಾಗ್ಬೋದು ಬಿಜೆಪಿ ಪ್ರಧಾನಿ? ಬಿಜೆಪಿ ಯೋಗಿ ಫಿಕ್ಸ್. ಓಕೆ, ಇಲ್ಲೆಲ್ಲ ಪಕ್ಕ ಮೋದಿ ಎಲ್ಲ ಇದೆಯಾ? ಇಲ್ಲಿ ಬಿಜೆಪಿ ಎಲ್ಲ ಇದೆ ಸರ್.
ಇದೆ. ಇದೆ. ಈ ಸಲ ಮೈಸೂರು ಮತ್ತು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ ಸರ್, ಕಾಂಗ್ರೆಸ್. ಪಕ್ಷ ಕಾಂಗ್ರೆಸ್ಸು. ಯಾಕೆ? ನಾವು ಏನೆಲ್ಲ ನಮ್ಮ ಸಿದ್ದರಾಮಯ್ಯ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಕಾಂಗ್ರೆಸ್ಸೇ. ಏನು ಮೋದಿ ಅವ್ರು ಏನು ಮಾಡಿಲ್ವಾ? ಮೋದಿಯವ್ರು ಮಾಡಿದ್ರು ನಾವು ಪಕ್ಷ ಬಿಡೋಕ್ಕಾಗಿಲ್ಲ. ಅವರಿಗೆಲ್ಲ ಗ್ಯಾರಂಟಿ ಈಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಎಲ್ಲ ಏನೇನು ಭರವಸೆ ಮಾಡಿದ್ದಾರೆ ಎಲ್ಲ ಕೊಟ್ಟಿದ್ದಾರಲ್ಲ. ಈ ಕಡೆ ಎಲ್ಲ ಎಲೆಕ್ಷನ್ದು ಬಿಸಿ ಎಲ್ಲ ಹೆಂಗಿದೆ? ಹೆಂಗೆ ಜಿದ್ದಾಜಿದ್ದಿನ ಹೆಂಗೆ ನಡೀತಾ ಇದೆ ಈ ಕಡೆ ಎಲ್ಲ? ನಿಮ್ಮ ಕಡೆ ಯಾರು ಸ್ಟ್ರಾಂಗು? ನಮ್ಮ ಕಡೆ ಜಿದ್ದಿ ನಡೀತೈತೆ. ಮಹಾರಾಜರೇ ಬರಬೇಕು. ಕಾಕ ಅವರೇ ಬರಬೇಕು. ಯದುವೀರೇ ಬರಬೇಕು. ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು. ಮೋದಿ ಪ್ರಧಾನಮಂತ್ರಿ ಆಗಬೇಕು. ಪಕ್ಕ ಅವರೇ ಆಗೋದು. ಪಕ್ಕ 100ಕ್ಕೆ 100. ಹೌದಾ? ಯಾಕೆ ಕಾಂಗ್ರೆಸ್ ಕಡೆ ಏನಾದ್ರು ಇವರು ಅಭ್ಯರ್ಥಿ ಡಮ್ಮಿ ಆಗ್ಬಿಟ್ರು ಅಂತಾನೆ? ಹೆಂಗೆ ಅಭ್ಯರ್ಥಿ ಡಮ್ಮಿ ಅಂತಂದ್ರೆ ಡಮ್ಮಿನೇ. ಏನು ಪ್ರಯೋಜನ ಇಲ್ಲ ಅವರೆಲ್ಲ. ಹೌದಾ? ಡಮ್ಮಿ ಕ್ಯಾಂಡಿಡೇಟ್ ಏನು ನಡೆಯೋದಿಲ್ಲ ಬಿಡಿ. ಏನು ನಡೆಯೋದಿಲ್ಲ. ಬಿಜೆಪಿನೇ ಬರೋದು. ಓಕೆ, ಹೌದು. ಸೇರಿ ಇವರೇ ಅಲ್ಲ. ನಿಮ್ಮ ಹೆಸರೇನು? ಶಿವಪ್ರಸಾದ್ ಅಂತ. ಯದುವೀರು. ಯಾಕೆ? ದೇಶದ ಪ್ರಧಾನಿ ಮುಂದೆ ಮೋದಿ ಆಗಬೇಕು, ಯದುವೀರ್ ಬರಬೇಕು. ಹೌದಾ? ಕಾಂಗ್ರೆಸ್ ಬೇಡ? ಅವರು 70 ವರ್ಷ ಅವರು ಆಳವ್ರಲ್ಲ, ಅವ್ರದ್ದು ಆಗಿದ್ದಲ್ಲಿ ಇವ್ರು ನೋಡೋಣ ಅಂತ ಅಷ್ಟೇ. ಯದುವೀರ್ ಬಂದರೆ ಏನು ಇಂಪ್ಲಿಮೆಂಟ್ ಆಗ್ಬೋದು ನಿಮ್ಮ ಒಂದು ಕ್ಷೇತ್ರ? ಅನುಕೂಲ ಆಗ್ಬೋದೇನೋ. ಇಲ್ಲಿ ಗಂಟೆ ಏನೂ ಆಗಿಲ್ವಲ್ಲ. ಇಲ್ಲೋ ಗಂಟೆ ಏನೂ ಆಗಿಲ್ಲ, ಮುಂದಕ್ಕೆ ಆಗ್ಬೋದೇನೋ. ಏನಾಗ್ಬೋದು ಅಂದರೆ ಯಾವ ಇದರಲ್ಲಿ? ಯಾವುದು ಈಗ ಅನುಕೂಲಗಳೇನೋ ಆಯ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಯದುವೀರ್ ಬರಬೇಕು. ಯದುವೀರ್ ಬರಬೇಕು ಅಂತೀರಾ? ಯಾರು ಬರಬೇಕು ಅಂತೀರಾ? ಕಾಂಗ್ರೆಸ್ಸೋ ಅಥವಾ BJPನೋ? BJP. ಯಾಕೆ? ಮೋದಿ ತುಂಬ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ, ಅದಕ್ಕೆ. ನಿಮ್ಗೆ 2000 ಬರ್ತಾ ಇಲ್ವಾ? 2000 ಇಂಪಾರ್ಟೆಂಟ್ ಅಲ್ಲ ಸರ್, ಬಸ್ ದೇಶಕ್ಕೆ ಫ್ರೀ ಬೇಡವಾ? ಫ್ರೀ ಬೇಡ. ಮತ್ತೇನು ಬೇಕು ನಿಮಗೆ? ಬಿಟ್ಟೆ ನಮಗೆ ಓಡಾಡ್ಲಿಕ್ಕೆ ಕಷ್ಟ ಆಗಿದೆ ಡೈಲಿ. ಹೌದಾ? ಯಾವಾಗಲೂ BJPನ ಇಲ್ಲಿ? ಯಾಕೆ ಕಾಂಗ್ರೆಸ್ ಬರಲ್ಲ? ಇಷ್ಟು ದಿನ ಮಂತ್ರಿಗಳು ಆಡಬೇಕೈತಿ, ಇವಾಗ ರಾಜರದಲ್ವಾ, ನೋಡೋದನ ಅಂತ ಚೇಂಜ್ ಇದೆಯಲ್ಲ. ಏನು ಸಿದ್ದರಾಮಯ್ಯನವರು ಮೈಸೂರು ಕ್ಷೇತ್ರ ಅವ್ರ ತವರು ಜಿಲ್ಲೆ ಅಲ್ಲಿ ಏನೋ ನಡೆಯಲ್ವಾ? ಸಿದ್ದರಾಮಯ್ಯನವ್ರ ಎಫೆಕ್ಟ್ ಅದು MLA ಎಲೆಕ್ಷನಲ್ಲಿ ನಡೀತದೆ, MP ನಡೆಯಲ್ಲ ಅಂತೀರ? ನಡೆಯಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ, ಮೇನ್ ಮೋದಿ ನೋಡ್ಕೊಂಡೆ ಹಾಕೋದು. ಓಟ್ ಹಾಕಲ್ವಾ ನೀವು? ಓಟ್ ಹಾಕ್ತೀವಿ. ಯಾರಿಗೆ ಹಾಕ್ತೀರಿ ಈ ಸಲ? ಈ ಸಲ ನಾವು ಇದಕ್ಕೆ ಹಾಕ್ತೀವಿ, BJP. ಯಾಕೆ? BJP ಚೇಂಜ್ ಮಾಡಾಕಿದ್ದೀವಿ. ಚೇಂಜ್ ಮಾಡಕ್ ಬಿಡಿರ? ಮುಂಚೆ ಎಲ್ಲ ಏನು ಮಾಡ್ತಿದ್ರಿ? ಮುಂಚೆ ದಳ. ಓಹೋ, ಈಗ ದಳ ಮತ್ತೆ BJP ಮೈತ್ರಿ ಆಗವ್ರೆ ಅಂದ್ಬಿಟ್ಟು BJP. 2000 ಬರ್ತಿದ್ಯಾ ತಿಂಗಳ? ಇಲ್ಲ ನಮಗೆ ಬರ್ತಾ ಇಲ್ಲ. ಯಾಕೆ? ನಮಗೆ ರೇಷನ್ ಕಾರ್ಡು ಇರಲಿಲ್ಲ ಇವಾಗ ರೇಷನ್ ಕಾರ್ಡ್ ಆಗಿ 3-4 ತಿಂಗಳಾಯಿತು, ಬಂದಿಲ್ಲ. ಅಪ್ಲೈ ಮಾಡಿದ್ರಾ? ಅಪ್ಲೈ ಮಾಡಲಿಕ್ಕೆ ಅದು ಸೈಬರ್ ತಗೊಳ್ತಾನೆ ಇಲ್ಲ. ಫ್ರೀ ಬಸ್ಸಲ್ಲಂತೂ ಓಡಾಡ್ತಿದ್ದೀರಾ? ದುಡ್ಡು ಕೊಡ್ತಿದ್ದೀರಾ ಅಥವಾ? ಇಲ್ಲ ಫ್ರೀ ಬಸ್ಸು. ಓಕೆ, ಹೇಗನ್ಸುತ್ತೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ನಿಮಗೆ? ಗ್ಯಾರಂಟಿ ಯೋಜನೆ ಈಗ ಮೋದಿ ಬಂದಿದ್ರೆ ಒಳ್ಳೇದಿತ್ತು ಅನಿಸ್ತದೆ. ಹೌದಾ? ಮೋದಿ ಬರಬೇಕು ಅಂತೀರಾ? ಯಾಕೆ? ಸಿದ್ದರಾಮಯ್ಯ ಇಷ್ಟೆಲ್ಲ ಕೊಟ್ಟವರಲ್ಲ ನಿಮ್ಗೆ. ಮಾಡಿದ್ದಾರೆ. ಈ ಸಲ ಯಾರು ಬರ್ತಾರೆ ನಿಮ್ಮ ಕಡೆ? ನಮ್ಮ ಕಡೆ ಎರಡೂ ಇದೆ, ಯಾವ್ದು ಬರ್ತದೆ ಏನು ಅಂತ ಕನ್ಫರ್ಮ್ ಇಲ್ಲ. ನೀವು ಎಂಥವ್ರಿಗೆ ವೋಟ್ ಮಾಡ್ತೀರಾ? ಎಂಥವ್ರು ಅಂದರೆ ನಾನು ಥಿಂಕ್ ಮಾಡ್ತೀನಿ ಫಸ್ಟು. ಹೇಗೆ ಅಂದರೆ ಜಸ್ಟ್ ಒಂದು ರಾಜ್ಯಕ್ಕೆ ಹೆಲ್ಪ್ ಮಾಡಿದ್ರೆ ಸಾಲದು, ಎಲ್ಲ ಕಡೆಗೂ ಹೆಲ್ಪ್ ಮಾಡಬೇಕು. ಒಂದು BJP ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಇವತ್ತಿನ ರಾಜಕೀಯದಲ್ಲಿ ಆ ಥರದವ್ರು ಸಿಗ್ತಾರೆ ಅಭ್ಯರ್ಥಿಗಳು? ಸಿಗಲ್ಲ, ಅದು ಇರೋದ್ರಲ್ಲೇ ಫೈಂಡ್ ಔಟ್ ಮಾಡಿ ಹಾಕಬೇಕು. ನಿಮ್ಗೆ ಸಿಕ್ಕಿದಾರ ಏನಾದ್ರು? ಅದು ನಮ್ಮ ಡಿಸೈಡ್, ನಾವು ಹೇಗೆ ಹೇಳೋಕ್ಕಾಗಲ್ಲ ಎಲ್ರಿಗೂ, ನಮ್ಗೆ ಅನಿಸಿದಾಗ ಹಾಕೋದು. ಹೇಳಿ ಸರ್, ಈಗ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಸು. ಯಾಕೆ? ನಾವು ನಮಗೆ ಒಂದು ಮನೆಯೆಲ್ಲ ಇಲ್ಲದೆ ಇರುವಾಗ ಮನೆ ಮಾಡಿಕೊಟ್ರು, ಅದಕ್ಕೋಸ್ಕರ ಕಾಂಗ್ರೆಸ್ ಹಾಕ್ತೀರಾ? ಯಾಕೆ ಕಾಂಗ್ರೆಸ್ ಅಂತೀರಾ? ಯಾಕೆ ಅವರೇ 2000 ರೂಪಾಯಿ ಕೊಡ್ತಾ ಇಲ್ವ? ಅಲ್ಲ 2000 ಕೊಟ್ಟವ್ರೆ ಅಂದ್ಬಿಟ್ಟು ಆ ಕಡೆನಾ? ಇಲ್ಲ ಅಂದಿದ್ರೆ ಬೇರೆ BJP ಮಾಡ್ತೀರಾ? ಇಲ್ಲ. ಈಗ ಎಲೆಕ್ಷನ್ ಆದ್ಮೇಲೂ 2000 ರೂಪಾಯಿ ಬರುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? ಗೆದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಹೇಳಕ್ಕಾಗಿಲ್ಲ ಅದೆಲ್ಲ. ಒಟ್ಟಿನಲ್ಲಿ ಕೊಟ್ಟಿರೋ ಇದಕ್ಕೆ ಕಾಂಗ್ರೆಸ್ ವೋಟ್ ಹಾಕ್ತೀರಾ ನೀವು? ಬನ್ನಿ, ಹಾಗೆ ಬಸ್ ಒಳಗಿರೋರಾಯ್ತು, ಬಸ್ಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರೆ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು. ಪ್ರಧಾನಿ ಯಾರಾಗಬೇಕು ಅಂತೀರಾ? ಪ್ರಧಾನಿ ಅವರು ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಲ್ಲ, ಈಗ ಮೋದಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಇದ್ರಲ್ಲಿ ಯಾರಾಗಬೇಕು ಅಂತ? ನಮಗೆ ಮೋದಿಯವರು ಆಗಬೇಕು ಅಂತ. ಯಾಕೆಂದರೆ ಒಂದು ಕೇಂದ್ರದಲ್ಲಿ ನಮ್ಮ BJP ಸರ್ಕಾರ ಇದ್ರೇ ಒಳ್ಳೇದು ಅನಿಸುತ್ತೆ. ಹೌದಾ? ಹೌದು. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದರೆ ಒಳ್ಳೇದು.
ಇಲ್ಲಿ ಕಾಂಗ್ರೆಸ್ಸು ಅಲ್ಲಿ ಎರಡು ಬೇರೆ ಬೇರೆ ಆಗ್ಬಿಡಲ್ವಾ? ಎರಡು ಒಂದೇ ಇದ್ರೆ ಏನೋ ಅನುದಾನ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಬರುತ್ತೆ ಅದ್ರ ಬಿಟ್ಟು ಇಲ್ಲಿ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಬೇಡ. ಒಟ್ಟಾಸಿ ಸಮಸ್ಯೆ ಏನಪ್ಪ ಅಂದ್ರೆ BJP ಇರಬೇಕು ಕೇಂದ್ರದಲ್ಲಿ. ನೋಡಿ ಎಲ್ಲ ಗ್ಯಾರಂಟಿ ಎಲ್ಲ ಕೊಡ್ತಿರೋದೆಲ್ಲ ಹೇಗೆ ಅನ್ಸುತ್ತೆ ನಿಮಗೆ? ಚೆನ್ನಾಗಿ ಅನ್ಸುತ್ತೆ, ಆದರೆ ಅದು ಎಷ್ಟು ದಿವಸ ಗೊತ್ತಿಲ್ಲ. ಈಗ ಈ ಲೋಕಸಭೆಯಲ್ಲಿ ನೋಡ್ಬೇಕಷ್ಟೇ. ಆದ್ಮೇಲೆ ಬರುತ್ತೆ ಅನ್ಕೊಂಡಿದ್ರೆ ಬರಲ್ಲ ಅನ್ಕೊಂಡು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ. ಹೌದಾ? ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರು ವೋಟ್ ಮಾಡ್ತಾರೆ, ಕಾಂಗ್ರೆಸ್ BJP? ನೋಡೋಣ, ಅದೇ ಹೇಳಕ್ಕಾಗಲ್ಲ, ಅದು ನಮ್ಮ ಇಷ್ಟ. ಕರೆಕ್ಟು. ಎಂತವ್ರು ನಿಮ್ಗೆ ಹೇಳ್ಬಾರ್ದು, ಓಟ್ ಸಸ್ಪೆನ್ಸ್ ಅದು. ಖಂಡಿತ ಎಂತವ್ರು ವೋಟ್ ಮಾಡಬೇಕು ಅಂತೀರಾ ನೀವು? ಎಂಥವ್ರಿಗೆ ಅಂದರೆ ಬಡವರಿಗೆ ಆಗೋವಂಥವ್ರಿಗೆ ಮಾಡಿದ್ರೆ ಸಾಕು. ಇವತ್ತಿನ ಸರ್ಕಾರಗಳೆಲ್ಲ ಬಡವ್ರ ಪರ ಇದೆ ಅಂತೀರಾ? ಇಲ್ಲ, ಮತ್ತೆ ಬಡವ್ರ ಪರ ಯಾವುದೂ ಇಲ್ಲ. ಮತ್ತೆ ಹೆಂಗ್ ವೋಟ್ ಮಾಡ್ತೀರಾ? ಏನ್ ನೋಡಿ ವೋಟ್ ಮಾಡ್ತೀರಾ? ನಾವು ನೋಡ್ತೀನಿ ಅಷ್ಟೇ. ಅದೇ ಯಾರನ್ನ ವ್ಯಕ್ತಿ ನೋಡ್ತಿರೋ, ಇಲ್ಲ ಇಷ್ಟ ಜಾತಿ ನೋಡ್ತಿರೋ, ಪಕ್ಷ ನೋಡ್ತೀರಾ? ಪಕ್ಷ ನೋಡ್ತೀನಿ. ಪಕ್ಷ ನೋಡೇ ವೋಟ್ ಮಾಡೋದು. ಯಾಕಂದ್ರೆ ಯಾರು ಇಲ್ಲ ಇವಾಗ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಬಟ್ ಏನು ಮಾಡಲ್ಲ. ಹೌದಾ? ಅವ್ರದ್ದು ಬರೋ ತಂಗಷ್ಟೇ, ಆಮೇಲೆ ನೋಡಿದ್ರೆ ಏನೂ ಇಲ್ಲ. ನಿಮ್ಮ ಓಟು ಯಾರಿಗೆ ಹಾಕ್ತೀರಾ, ಕಾಂಗ್ರೆಸ್ಗೋ BJPಗೋ ಈ ಸಲ? ಯಾವುದು ಜ್ಞಾನ ಕೊಡ್ತಾನೆ ಭಗವಂತ, ಅದಕ್ಕೆ ಹಾಕಾನೆ ಬಿಡವ. ಎಲ್ರು ಜ್ಞಾನ ಅಂತಾರಲ್ಲ, ನನಗೂ ಒಂಚೂರು ಹೇಳಿ ಜ್ಞಾನ ಪಡ್ಕೊಂಡ್ಬಿಡ್ತೀನಿ. ಅಲ್ಲ, ಜ್ಞಾನ ಪಡ್ಕೊಳಕ್ಕೆ ಅವನು ದೃಷ್ಟಿ ಕೊಟ್ಟಿರ್ತಾನೆ, ನಾವು ಪಡೆಯೋದು. ಅವ್ನು ದೃಷ್ಟಿ ಕೊಟ್ಟವ್ರು ನಾವೆಲ್ಲಿ ಪಡೆಯೋಕಾಯ್ತದೆ? ಈಗ ಕಾಂಗ್ರೆಸ್ಗೋ BJPನೋ ನೀವು? ಅದೇ ಈಗ ಹೇಳಿದ್ನಲ್ಲಪ್ಪ, ಯಾರು ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಅವ್ರಿಗೆ ಹಾಕೋಣ. ಈಗ ಯಾರು ಮಾಡ್ಕೊಟ್ಟವ್ರು ನಿಮ್ಗೆ? 2,000 ಬರ್ತಾ ಇದೆಯಾ ಬ್ಯಾಂಕ್ ಅಕೌಂಟ್? ಬತ್ತಾದೆ. ಫ್ರೀ ಬಸ್ ಎಲ್ಲ ಸಿಗ್ತದಾ? ಸಿಗ್ತಾ ಇದೆ ಕಣಮ್ಮ. ಇನ್ನೇನು ಮಾಡ್ಕೊಡ್ಬೇಕು ನಿಮಗೆ? ಇನ್ನೇನು ಮಾಡಿಕೊಡ್ಬೇಕು? ಇನ್ನೇನು ಮಾಡಿಕೊಡ್ಬೇಕು? ಅದಕ್ಕೆ ನಾನು ಹೇಳಿದ್ದು, ಯಾವ್ದು ಜ್ಞಾನ ಬರ್ತದೆ ಅವತ್ತು ಹಾಕೋಣ. ಹಂಗೆ ಹೂವು ಬೇಕಂತ ಕೊಡಿ ಪಾಪ ಅವ್ರಿಗೆ. ಕೊಡಿ 100 ರೂಪಾಯಿ. 100 ಅಂದ ತಕ್ಷಣ ಓಡ್ಬಿಟ್ರಲ್ಲ. ತಗೊಂಡಿರೋದೇ 600 ರೂಪಾಯಿ. ಆಕಷ್ಟ ಯಾರು ಹೇಳೋರು ಅಲ್ವಾ? ಸರಿ ಅಮ್ಮ, ನಿಮಗೆ ನಮ್ಮ ಜೊತೆ ಮಾತಾಡೋದಕ್ಕೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಒಂದು ಚಿಕ್ಕ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸೊ ನಿಮ್ಮ ಪ್ರಕಾರ ಈ ಸಲ ಯಾರಾಗಬೇಕು ಪ್ರಧಾನಿ ಅಂತ? ಈ ಸರಿ ನಾವು ಮೋದಿಗೆ ನಾವು ಇದು ಮಾಡೋದು. ಯಾಕೆ ರಾಹುಲ್ ಗಾಂಧಿ ಬೇಡ? ನಮ್ಗೆ ಯಾಕೋ ಅಷ್ಟ ಇಲ್ಲ, ಅದಕ್ಕೆ ಮೋದಿಗೆ ನಾವು ಇದು ಮಾಡ್ತೀವಿ. ಮೋದಿಗೆ ಅದಕ್ಕೆ ಹಾಕ್ಬೇಕು ಅಂತೀರಾ? ಓಕೆ. ಇಲ್ಲಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ತಗೊಂತು ಅಂದರೆ ನಮಗೆ ಅಂದರೆ ಅವೆಲ್ಲ ಗೊತ್ತಾಗಲ್ಲ ನನಗೆ. ಓಕೆ. BJPನ ಕಾಂಗ್ರೆಸ್? ನಾವು BJP. ಯಾಕೆ ಈ ಸರಿ BJP ಗ್ಯಾರಂಟಿ ಎಲ್ಲ ಗೊತ್ತಲ್ಲ ನಿಮ್ಗೆ? ಅಲ್ಲ ನಮಗೆ ನಮ್ಮ ಯಜಮಾನ್ರು ಆ ತಾಯಿ ಮನೆ ತವಿಂದ ಅವತ್ತಿಂದ ಇವತ್ತಿಗೆ ನಾವು ಕಾಂಗ್ರೆಸ್. ಈ ಸರಿ ಬದಲಾವಣೆ ಆಗೋಣ ಅಂತ ನಾವು. ಅವಾಗಿಂದನೂ ಆಗ್ಬಿಟ್ಟು ಈ ಸಲ ಚೇಂಜ್ ಆಗ್ಬಿಟ್ಟು? ಈ ಸರಿ ಚೇಂಜ್ ಆಗಲೇಬೇಕು ನಾವು. ಯಾಕೆ? ನಮ್ಗೆ ಯಾಕೋ ಇಷ್ಟ ಆಯ್ತಾ ಇಲ್ಲ. ಏನು ಇಷ್ಟ ಆಯ್ತಲ್ಲ ನಿಮಗೆ? ಏನೋ ನಮ್ಮ ಮಕ್ಳುಗಳು ಹೇಳಿದ್ರು ಆ ಥರ, ಅದಕ್ಕಾಗಿ ನಾವು ಈ ಸರಿ BJPನೇ. 2,000 ಕೊಟ್ಟಿದ ಮೇಲೂ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ತೀರ್ಮಾನ ಮಾಡ್ತೀವಿ ಇನ್ನೊಂದ್ಸಲ, ನೋಡೋಣ ಈಗ ಮಕ್ಳುಗಳು ಏನು ಹೇಳ್ತಾರೆ ಅಂತ. ಬರ್ತಾನೆ ಇಲ್ಲ, ಕೆಲವ್ರಿಗೆ ಮಾತ್ರ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾನೆ ಇಲ್ಲ. ಅದೇನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. BPL ಕಾರ್ಡ್ ಇದ್ರೂ ಬರ್ತಾ ಇಲ್ಲ. ಏನು ಪ್ರಾಬ್ಲಮ್ಮು? ಅವ್ರಿಗೆ ಬೇಕಾದವ್ರು ಮಾತ್ರ ಕೊಡ್ತಾವ್ರೆ, ಅದು ಗೊತ್ತಿಲ್ಲ ನಮಗೆ. ಹಂಗಂತ ಈ ಸಲ ಒಂದು ನಿರ್ಧಾರ ಮಾಡ್ತೀರಾ? ಅದೇ ಮಕ್ಳು ಹೇಳ್ದಂಗೆ ಇವಾಗ. ಓಕೆ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋದು ಸರ್, ಬಡವರಿಗೆ ಬರ್ತಾ ಇಲ್ಲ, ಶ್ರೀಮಂತರುಗಳಿಗೆಲ್ಲ ಬರ್ತಾ ಇದೆ. ನಮಗೂ ಬಂದಿರಲಿಲ್ಲ ಸ್ಟಾರ್ಟಿಂಗು, ಆಮೇಲೆ ನೆಕ್ಸ್ಟು ಬಂದಿದ್ದು. ಆಮೇಲೆ ನೀವು ಶ್ರೀಮಂತರ ಆದ್ರ? 4ನೇ ತಿಂಗಳಿಗೆ ಬಂದಿದ್ದು. ಆ ಥರ ಅಲ್ಲ, ಇವಾಗ ಎಷ್ಟೋ ಜನ ಸೈಬರಲ್ಲಿ ಬರ್ತಿರ್ತಾರೆ, ನಮಗೆ ಬಂದಿಲ್ಲ ಅದು ಅಮೌಂಟು. ಬಂದಿಲ್ಲ, ಏನಕ್ಕೆ ಬಂದಿಲ್ಲ ಅಂತ ಸಮಸ್ಯೆನೇ ಗೊತ್ತಾಗ್ತಿಲ್ಲ. ಬ್ಯಾಂಕಲ್ಲೂ ಚೆಕ್ ಮಾಡಿಸಿದ್ದಾರೆ, ಎಲ್ಲೋದ್ರೂ ಬರುತ್ತೆ ಅಂತ ಹೇಳ್ತಾರೆ ಹೊರತು ಪಾಪ ಬಂದಿಲ್ಲ ಬಡವರಿಗೆ. ನಮ್ಮ ಹತ್ರನೇ ಚೆಕ್ ಮಾಡ್ಸಕ್ಕೆ ಬರ್ತೀರ, ಅದರಿಂದ ಸಮಸ್ಯೆ ಗೊತ್ತಿರೋದು. ಫಸ್ಟು ಆ ಸಮಸ್ಯೆಗಳನ್ನ ಕಂಡಿಡ್ದು ಏನು ಅಂತ ಅವು ಬರೋ ಥರ ಮಾಡಬೇಕು. ಈ ಗ್ಯಾರಂಟಿಗಳೆಲ್ಲ ಮೇಡಮ್ ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತೀರಾ? ಈ ಗ್ಯಾರಂಟಿ ತಗೊಂಡಿರೋರೆಲ್ಲ ಅವ್ರಿಗೆ ಓಟ್ ಹಾಕ್ತಾರೆ ಅಂತ? ಸರ್, ಅದು ಸುಳ್ಳು. ಜನ ಸೇವೆ ಮಾಡ್ಬೇಕು ಫಸ್ಟು. ಸುಮ್ಮನೆ 2,000 ಕೊಟ್ಬಿಟ್ರೆ, ಫ್ರೀ ಬಸ್ ಬಿಟ್ಬಿಟ್ರೆ ಯಾರು ಓಟ್ ಹಾಕಲ್ವಾ? ಜನಗಳಿಗೆ ಒಳ್ಳೇದು ಮಾಡಬೇಕು. ಎಷ್ಟೋ ಇವಾಗ ನೋಡಿ, ಬಿಸಿಲಿಂದ ಬೇಸಿಗೆ ನೀರಿನ ಸಮಸ್ಯೆಗಳು, ಅದು ಬಗೆಹರಿಸ್ಬೇಕು. ಸಮಸ್ಯೆಗಳು ಎಷ್ಟಿದ್ದಾರೆ ಸರ್, ಫ್ರೀ ರೇಟೇ ಇಲ್ಲ. ಏನು ರೈತರು ಹೆಂಗೆ ಬದುಕ್ತಾರೆ ಸರ್? ಓಕೆ. ಈ ಸಲ ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ಅಂತ ಇದ್ದಾರೆ, BJP ಇಂದ ಯದುವೀರ್ ಅವರು ಇದ್ದಾರೆ, ರಾಜರು. ಯಾರು ಓಟ್ ಹಾಕ್ತಾರೆ ಸರ್? ಅವು BJP ಕಾಂಗ್ರೆಸ್ ಅಂತ ಏನಿಲ್ಲ, ಜನಸೇವೆ ಮಾಡೋರಿಗೆ ನಾವು ಓಟ್ ಹಾಕ್ತೀವಿ. ಹಂಗಾರೆ ಯಾರು ಜನಸೇವೆ ಮಾಡೋದು? ಯಾವ ಪಕ್ಷದವರು? ಮುಂದೆ ಗೊತ್ತಾಗುತ್ತೆ, ಇನ್ನೂ ಟೈಮ್ ಐತಲ್ಲ ನೋಡೋದು. ಇವಾಗ ಇನ್ನು ಕ್ಯಾನ್ವಾಸ್ ನಡೀತಾ ಇದೆಯಲ್ಲ. ಹೌದು, ನೋಡ್ಬೇಕು ಅಂತೀರಾ? ಮೇಡಮ್, ನಿಮ್ಮ ಹೆಸರು? ಹೇಳಿ ಸಾವಿತ್ರಮ್ಮ ಅವರೇ, ಯಾರು ಓಟ್ ಹಾಕ್ತೀರಾ? ಓಟ್ ಅಂತ ಇಂಥವ್ರಿಗೆ ಅಂತ ಕನ್ಫರ್ಮ್ ಆಗಿ ಹೇಳಲ್ಲ ಸರ್. ಜನಸೇವೆ ಮಾಡೋದು ಗೊತ್ತಿದೆ. ಇದುವರೆಗೂ ಗೆದ್ದಿರೋರೆಲ್ಲ ಏನೇನು ಮಾಡಿದ್ದಾರೆ ಅಂತ ಗೊತ್ತಲ್ವಾ? ಮಾಡ್ತಾ ಇರೋರಿಗೆ ನೋಡ್ಬಿಟ್ಟೆ ಹಾಕ್ತೀವಿ ನಾವು. ಈಗ ಅದೇ ಓಟ್ ಹಾಕಿರೋರು, ನೀವು ಓಟ್ ಹಾಕಿರೋರು ಜನಸೇವೆ ಮಾಡಲಿಲ್ವಾ? ಮಾಡಿದ್ದಾರೆ ಸರ್. ನಮ್ಮೂರಿಗೆ ಹೆಲ್ಪ್ ಆಗಿರೋ, ನಮ್ಮೂರ್ಗೆ ತುರುವೇಕೆರೆ ನಮ್ಮದು.
ಅಲ್ಲಿ ಪರವಾಗಿಲ್ಲ ಎಂ ಟಿ ಕೃಷ್ಣಪ್ಪ ಗೆದ್ದು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ದಳ ಅದು. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟು. ಈಗ ಮೇಲ್ಮೇಲೆ ಹೊಂದಾಣಿಕೆ ಆಗಿದ್ದಾರೆ ದೊಡ್ಡವರು. ಕಾರ್ಯಕರ್ತರು ಅದೇ ರೀತಿ ಹೊಂದಾಣಿಕೆ ಹಾಕ್ಬಿಟ್ಟು ಈಗ ಒಂದೇ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅನ್ಕೊಂಡಿದ್ದೀರಾ? ಸರ್ ಹಾಕಬೇಕು, ಹೊಂದಾಣಿಕೆ ಮಾಡೋಕ್ಕೆ. ನಮ್ಮದು ದಳ ಇದೆ ಇರೋದು. ಈಗ ನಮ್ಮದು ಕಾಂಟೆಸ್ಟ್ ತರೋಕ್ಕೆ ದಳ ಇದೆ. ನಾವೀಗ ವಿ ಸೋಮಣ್ಣ ಓಟ್ ಹಾಕ್ಲೇಬೇಕು. ಮೋದಿಯವರು ಪ್ರಧಾನಿ ಮಾಡಬೇಕು. ಮತ್ತೆ ಅಲ್ಲಲ್ಲ ಬಿಜೆಪಿ ಕಡೆಯಿಂದಾನೆ ಇನ್ನಾರಾದರೂ ಒಬ್ರು ಪ್ರಧಾನಿ ಆಗ್ಬೋದು. ಮುಂದೆ ಇವರು ಆಗ್ಬೋದು, ಶಾ ಆಗ್ಬೋದು, ಅಥವಾ ಮುಂದೆ ಆಗ್ಬೋದು. ಇನ್ನು ಆಮೇಲೆ ಸ್ವಾಮೀಜಿ ಇದ್ದಾರಲ್ಲ ಅವ್ರು ಆಗ್ಬೋದು. ಈಗ ಮೋದಿನೇ ಈ ಸರಿ ಪ್ರಧಾನಿ ಆಗಬೇಕು. 3ನೇ ಸಲ ಮೋದಿನೇ ಆಗಬೇಕು ಸರ್. ಕಾಂಗ್ರೆಸ್ ಓಟ್ ಹಾಕ್ತೀರಾ ಬಿಜೆಪಿ ಓಟ್ ಹಾಕ್ತೀರಾ? ಯಾವುದಕ್ಕೂ ಒಂದಕ್ಕೆ ಹಾಕೋದು. ಯಾವುದು? ಇಲ್ಲಿ ಮೇಡಮ್ ಯಾಕೆ ಮೇಡಮ್ ಕಾಂಗ್ರೆಸ್ ಇನ್ನು ನಿಮ್ಗೆ 2,000 ಬರ್ತಾ ಇಲ್ವಾ? ಇಲ್ಲ ಬಿಜೆಪಿಗೆ ಹಾಕೋದು. ಯಾಕೆ? ಅವರು ಒಂದ್ಸತಿ ಬರಲಿ. ಓ ಆಲ್ರೆಡಿ ಅವರೇ ಬಿಜೆಪಿ ಅವರೇ, ಅದೇ ಪುನಃ ಅವರೇ ಬರಬೇಕಾ? ಕಾಂಗ್ರೆಸ್ ಅವ್ರು ಬೇಡವಾ? ಕಾಂಗ್ರೆಸ್ ಅವ್ರು ಬೇಕು, ಬೇಡ ಅಂತಲ್ಲ. ಇದು ಒಂದ್ಸತಿ ಅವರೇ ಬರಲಿ, ಮೋದಿ ಅವರೇ ಬರಲಿ. ಮೋದಿ ಅವರೇ ಬರಬೇಕು ಅಂತ ನಿಮ್ಗೇನು ಅನ್ಸುತ್ತೆ ಮೇಡಮ್? ನಾವು ಕಾಂಗ್ರೆಸ್ಗೆ ಹಾಕೋದು. ನೀವು ಕಾಂಗ್ರೆಸ್ಸು ಯಾಕೆ ಅಂತೀರಿ? ಯಾಕೆ ಅಂದರೆ ಹಾಕೋದು. ಸದ್ಯಕ್ಕೆ ಪಿರಿಯಾಪಟ್ಟಣದ ನಮ್ಮ ದೇವಸ್ಥಾನದ ಮುಂಭಾಗದ ರೋಡಲ್ಲಿ ನಾನಿದ್ದೀನಿ. ಹೇಳಿ, ಇವಾಗ ಎಲೆಕ್ಷನ್ ಎಲ್ಲ ಕಾವು ಹೆಂಗ್ ನಡೆದಿದೆ ನಿಮ್ಮೂರಲ್ಲಿ ಪಿರಿಯಾಪಟ್ಟಣದಲ್ಲಿ? ನಡೀತದೆ, ಕಾಂಪಿಟೇಷನ್ ಇದೆ, ನೋಡೋಣ. ಕಾಂಪಿಟೇಷನ್ ಇದೆಯಾ? ಹೌದಾ? ಯಾವ ಪಕ್ಷಕ್ಕೆ? ಬಿಜೆಪಿ ಕಾಂಗ್ರೆಸ್. ಹೌದು. ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಏನಿಲ್ಲ, ಇದು ಎಲ್ಲ ಬಿಜೆಪಿನೇ ಆಲ್ಮೋಸ್ಟ್. ಏನಿಲ್ಲ ಸರ್ ಇಲ್ಲಿ. ಹೌದಾ? ಹೇಳ್ಕೊಳಂಗೇನಿಲ್ಲ, ಬಿಜೆಪಿ. ಹೌದಾ? ಯಾಕೆ ಇಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ? ಏನು ಮಾಡಿದ್ದಾರೆ ಅಂತ ಸ್ಟ್ರಾಂಗ್ ಆಗಿದೆ. ಏನು ಮಾಡಿದ್ದಾರೆ ಅಂತಂದ್ರೆ ಈಗ ಹೇಳ್ತಾರೆ ಅವರು 2,000 ರೂಪಾಯಿ ಕೊಟ್ಟಿದ್ದೀವಿ, ಫ್ರೀ ಬಸ್ ಬಿಟ್ಟಿದ್ದೀವಿ. ಯಾವ್ದಕ್ಕೆ ಸರ್ ಅದಲ್ಲ? ಯಾರಿಗೆ ಪ್ರಯತ್ನ? ಸಾಲ ನಮಗೆ ತನ್ನೋದು ಹೊರೆ ಬೀಳೋದು. ಹೌದಾ? ಇನ್ಯಾರು ಬೀಳ್ತದೆ ಹೊರೆ? ನಮ್ಮ ಕೈ ತೆಗೆದು ನಮಗೆ ನಮ್ಮ ಅಮ್ಮಂಗೆ ಕೊಡ್ತಾರೆ ಅವರು. ಬಿಜೆಪಿ ಸ್ಟ್ರಾಂಗ್ ಇದೆ, ಬಿಜೆಪಿ ಗೆಲ್ತದೆ. ಆನಂದ್ ಅವರೇ, ಈ ಸರಿ ಎಲೆಕ್ಷನ್ ಅಲ್ಲಿ ಎಷ್ಟು ಆನಂದವಾಗಿದ್ದೀರಾ ನೀವು? ಫುಲ್ ಖುಷಿಯಾಗಿದೆ. ಫುಲ್ ಖುಷಿ. ಕಾರಣ? ಮತ್ತೊಮ್ಮೆ ಮೋದಿ. ಯಾಕೆ ರಾಹುಲ್ ಗಾಂಧಿ ಬೇಡ? ಏನಕ್ಕೆ ಸರ್? ಏನು ಅನುಭವ ಇದೆ ಅವ್ರಿಗೆ? ಓಕೆ, ಈ ಸಲ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟು ಯದುವೀರವ್ರಿಗೆ. ಮಹಾರಾಜರಾಗೆ ಬರ್ತಾರೆ. ಆಹಾ. ಓಕೆ. ಕಾಂಗ್ರೆಸ್ ಬರಲ್ಲ ಅಂತೀರಾ? ಕಾಂಗ್ರೆಸ್ ಬರಲ್ಲ, ಪಕ್ಕ ಬರಲ್ಲ. ಹೌದಾ? ಯಾರು ಓಟ್ ಮಾಡ್ತೀರಿ ಈ ಸಲ? ಸರ್ ಯದುವೀರ್. ಯಾಕೆ? ಮೋದಿ. ಓಹೋ, ಮೋದಿ ಅವ್ರ ಮುಖ ನೋಡ್ಕೊಂಡು ಇದು ಓಟ್ ಹಾಕ್ತೀರಾ? ಹೌದು ಸರ್. ಹೌದಾ? ಹಂಗಾರೆ ಸಿದ್ದರಾಮಯ್ಯನವ್ರ ಮುಖ ಇಲ್ಲೆಲ್ಲ ವರ್ಕೌಟ್ ಆಗಲ್ವಾ? ಆದರೂ ಆಗ್ಬೋದು ಸರ್. ಅದೇ ಹೆಂಗಸ್ರುಗಳು 2,000 ಕೊಡ್ತಿದಾರಲ್ಲ, ಹೆಂಗಸ್ರುಗಳು ಹಾಕ್ಬೋದು. ಗಂಡಸ್ರುಗಳೆಲ್ಲ ನೀವೆಲ್ಲ ಪಕ್ಕ ನಿರ್ಧಾರ ಮಾಡಿದ್ದೀರಾ? ಹೌದು. ನಮಗೆ ಬರ್ತಾ ಇಲ್ಲ, ನಮ್ಗೆ ಸಿಗ್ತಾ ಇಲ್ಲ, ಅಷ್ಟೇ ಚೇಂಜ್ ಮಾಡೋಣ ಪಕ್ಷನ. ಹೌದು. ಹೇಳಿ ಮೇಡಮ್, ನಿಮ್ಗೆ 2,000 ಬರ್ತಾ ಇದೆ ನಿಮ್ಮ ಅಕೌಂಟ್ಗೆ? ಹಾಂ ಸರ್, ಬರ್ತಾ ಇದೆ. ಎಲ್ಲ ಗ್ಯಾರಂಟಿಗಳು ಏನಂತೀರಾ ಕಾಂಗ್ರೆಸ್ ಅವ್ರದ್ದು? ಇಲ್ಲ ಸರ್, ಪರವಾಗಿಲ್ಲ. ಒಟ್ಟಲ್ಲಿ 2,000 ಹಾಕಿರೋದು ತುಂಬ ಉಪಯೋಗ ಇದೆ ಸರ್ ನಮಗೆ. ಹೌದಾ? ಹೌದು ಸರ್. ಓಕೆ, ಅದೊಂಥರ ಉಪಯೋಗ ಬರ್ತಾ ಇದೆ ಅಂತೀರಾ? ಹೌದು ಈ ಸಲ ಎಲೆಕ್ಷನ್ ಯಾರು ಓಟ್ ಹಾಕ್ತೀರಾ? ಕಾಂಗ್ರೆಸ್ ಅವ್ರಿಗೆ, ಬಿಜೆಪಿ ಅವರು? ಹಾಕ್ತೀವಿ ಸರ್, ನಮ್ಗೆ ಒಳ್ಳೇದು ಮಾಡಿದ್ರೆ ಸರ್. ಯಾರು ಓಟಮ್ಮ ನಿಮ್ದು? ಯಾರೋ ಊರು ಒಳ್ಳೇದು ಮಾಡ್ತಾರೆ ಅವ್ರಿಗೆ. ನಿಮ್ಮೂರು ಯಾರು ಒಳ್ಳೇದು ಮಾಡವ್ರೆ? ಆ ರೋಡು ತಿರ್ಗಾಕೆ ಹಾಕಿಲ್ಲ, ಎಡಕ್ ಬೀಳ್ತಾವೆ. ಅಲ್ಲಿ ರೋಡ್ ಹಾಕ್ಸಿಲ್ಲ, ಯಾರಿಗೂ ಹಾಕಕ್ಕೆ ಇಲ್ಲ ಈ ಸತಿ. ಏನ್ ಮಾಡ್ತೀರಿ ಸರ್ ಎಲೆಕ್ಷನ್ ಅಲ್ಲಿ? ಯಾರು ಓಟ್ ಹಾಕ್ತೀರಾ? ಯಾರು ನಮ್ಗೆ ಒಳ್ಳೇದು ಮಾಡ್ತದೆ ಅವ್ರಿಗೆ ಓಟು. ಓಕೆ, ಯಾರು ಮಾಡವ್ರಮ್ಮ ನಿಮ್ಗೆ? ಮಾಡೋರ್ಗೆ ಹಾಕ್ತಿವಿ, ಹೇಳಕ್ ಹಾಕಿಲ್ವಲ್ಲ ಮುಂದಾಗಿ. ಅಲ್ಲ, ಬಿಜೆಪಿ ಅವ್ರು ಒಳ್ಳೇದು ಮಾಡವ್ರ, ಕಾಂಗ್ರೆಸ್ ಅವ್ರು ಒಳ್ಳೇದು ಮಾಡವ್ರ? ಒಟ್ಟಿನಲ್ಲಿ ಯಾರು ಅವರು ಇವರು ಅಂತಲ್ಲ, ಯಾರಿಗೋ ಒಟ್ಟಿನಲ್ಲಿ ಹಾಕ್ತಿವಿ. ಎಂತವ್ರಿಗೆ ಓಟ್ ಮಾಡ್ತೀರಾ ಹೇಳ್ಬಿಡಿ. ಹೋಗಿ ಇರೋರೆಲ್ಲ ಕಳ್ರೆ, ಯಾರು ಏನು ಸಾಚರಿಲ್ಲ. ಇರೋದ್ರಲ್ಲಿ ಬೆಟರ್ ದೆನ್ ಒಂದು ಪರ್ಸನ್ಗೆ ಹಾಕ್ತೀವಿ. ಆ ಥರ ಬೆಟರ್ ಅಂದರೆ ಯಾವ ಥರ? ಯಾವ ಪಕ್ಷದಲ್ಲಿದ್ದಾರೆ? ಬಿಜೆಪಿಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ? ನಮ್ಮ ಮತ ಗುಪ್ತ. ನಾವು ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಇವ್ರಿಗೆ ಹಾಕ್ತೀವಿ, ಅವ್ರಿಗೆ ಹಾಕ್ತೀವಿ ಅಂತ ನಾವು ಹೇಳಕ್ಕೆ ಬರಲ್ಲ. ನಮ್ಮ ಮನಸ್ಸಲ್ಲಿ ಯಾರು ಬರ್ತದೆ, ಬಿಜೆಪಿ ಕಾಂಗ್ರೆಸ್ಗೆ ಹಾಕಬೇಕು ಅನ್ನೋದೇನಿಲ್ಲ. ಈ ಥರ ಇರ್ತಾರೆ, ಅವ್ರು ಯಾರಿಗೆ ಬೇಕಾದ್ರೆ ಹಾಕ್ಬೋದು ನಾವು. ನಿಮ್ಮ ಹೆಸರು? ಲಕ್ಷ್ಮಿ ಅವರೇ, ಏನು ಗೃಹಲಕ್ಷ್ಮಿ ಯೋಜನೆ, ಫ್ರೀ ಬಸ್ಸು ಎಲ್ಲ ಉಪಯೋಗಿಸ್ಕೊತಾ ಇದ್ದೀರಾ? ಹ್ಞೂ ಸರ್. 2,000 ಬರ್ತಾ ಇದೆಯಾ? ಯಾರು ಓಟ್ ಮಾಡ್ತೀರಾ ಈ ಸಲ? ಕಾಂಗ್ರೆಸ್ಗೆ ಮಾಡ್ತೀವಿ ಬಿಡಿ. ನಾನು ಹಿಂಗೆ ಹೇಳಿದ್ದಕ್ಕೆ ಇವಾಗ? ಇಲ್ಲ, ಅದಕ್ಕೆ ಅವಾಗಿಂದನೂ ಮಾಡ್ತಾ ಇದೀವಿ ನಾವು. ಅವಾಗಿಂದನೂ ಅದಕ್ಕೆ ಮಾಡಿರೋದು. ಹೌದಾ? ಈಗೆಲ್ಲ ಎಲೆಕ್ಷನ್ ಆದ್ಮೇಲೂ ಇವೆಲ್ಲ ಇರುತ್ತೆ ಅಂದ್ಕೊಂಡಿದ್ದೀರಾ? ಇರಲ್ಲ ಸರ್. ಇರಲ್ಲ? ಹೇಳಿ, ನಿಮ್ಮೂರಿನಲ್ಲಿ ಹೆಂಗ್ ನಡೀತಾ ಇದೆ ರಾಜಕೀಯ ರಂಗು ಈ ಸಲ? ನಮ್ಮ ಊರಿನಲ್ಲಿ ಅಂತಲ್ಲ, ಇಡೀ ಭಾರತ ದೇಶದಾದ್ಯಂತ ಬಿಜೆಪಿ ಅಲೆ, ಮೋದಿಯಲ್ಲಿ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಏನು ಸರ್, ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಬಿಟ್ಟಾಕ್ರಿ. ನಮ್ಮ 36,000 ಲೀಡಲ್ಲಿ ಸೋಲಿಲ್ವೇನ್ರಿ? ಹೌದಾ? ಮತ್ತೆ ತವರು ಜಿಲ್ಲೆಯಲ್ಲಿ ಯಾವ ಅಲೆ?
ಅವಾಗ ಇತ್ತಿಲ್ವ ಅಲ್ಲೇ ಸಿಟ್ಟಿಂಗ್ CM ಆಗಿದ್ರು 5 ವರ್ಷ ಅಧಿಕಾರ ನಡೆಸಿದ್ರು. 36 ಸಾವಿರ ಇಲ್ಲ ಸೊಲ್ಲಿಲ್ವಾ ಜಿ ಟಿ ದೇವೇಗೌಡ ಮುಂದ್ಗಡೆ? ಜಿ ಟಿ ದೇವೇಗೌಡ CM ಆಗಿದ್ನ ಮತ್ತೆ ಎಲ್ಲಿದೆ ಅಲ್ಲೇ? ಕೆಲವ್ರು ಹೇಳ್ತಾರಪ್ಪ ಮೋದಿ ಎಲ್ಲ ಇದೆ ಹಂಗಾರೆ. ಹೇಳ್ತಿರಲ್ಲ, ನಿಮ್ಗೆ ಗೊತ್ತಿಲ್ಲ ನಾಗರಿಕರಾಗಿ. ಅಲ್ಲ ಸರ್, ಹೋದ ಸಲ ಹಂಗಾರೆ ಮೋದಿ ಅವರು ಎಲ್ಲ ಕರ್ನಾಟಕ ಎಲ್ಲ ಓಡಾಡಿದ್ರು, ಏನಾಯ್ತು ರಿಸಲ್ಟ್? ರಾಜ್ಯದ ಪರಿಸ್ಥಿತಿಗಳೇ ಬೇರೆ, ಕೇಂದ್ರದ ಪರಿಸ್ಥಿತಿನೇ ಬೇರೆ. ಮೋದಿ ಅವರೇ ಬೇರೆ, ಸಿದ್ದರಾಮಯ್ಯನೇ ಬೇರೆ, ಬಹಳ ವ್ಯತ್ಯಾಸ ಇದೆ. ಎಷ್ಟು ಸೀಟ್ ಬರ್ಬೋದು ಅಂತೀರಾ? ಇಲ್ವೇ ಇಲ್ಲ, ಸೀಟ್ ಎಲ್ಲ ಐತೆ ಬರಕ್ಕೆ. ಇದ್ರ ತಾನೇ ಸೀಟ್ ಬರೋದು. ಒಂದ್ ಸೀಟು ಗೆಲ್ಲಲ್ವಾ? DK ಶಿವಕುಮಾರ್ ಸೋಲ್ತಾರೆ. ಹೇಳಿ ಲಕ್ಷ್ಮಣ್ ಅವರೇ, ನಿಮ್ಮ ಹೆಸರಿರವ್ರೆ ಈ ಸಲ ಕಾಂಗ್ರೆಸ್ ನಿಂತ್ಕೊಂಡ್ಬಿಟ್ಟವ್ರೆ. ಅಲ್ಲ, ಅವರು ಮನೆಗೆ ಹೋಯ್ತಾರೆ ಬಿಡಿ. ವಾ ಕಳಿಕೆ ಆಗೋದು ಆಗಲೇ ಹೋಗೋದಲ್ಲಿ ಮನೆಗೆ. ಅವು ಮನೆಗೆ 100% 100ಕ್ಕೆ ಭಾಗ. ಅವ್ರು ಅಲ್ಲೂ ಆಲ್ಮೋಸ್ಟ್ ಆಲೇ ಅವ್ರು ಬಿದ್ದೋಗ್ಬಿಟ್ಟವ್ರು ಕಳಿಕೆ. ನಮ್ಮಂತ ಒಳ್ಳೆ ಕ್ಯಾಂಡಿಡೇಟು ಕಾಂಗ್ರೆಸ್ ಹೇಳ್ತಾರೆ. ಯಾವ ಕ್ಯಾಂಡಿಡೇಟ್ ನೋಡ್ಬೇಕು ನೋಡಿ, ಯಾರು ಬರಲ್ಲ ಈಗ ಜಾಸ್ತಿ. ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ಯದುವೀರ್ ಮತ್ತೆ ನೋಡ್ತಾರೆ, ಅದು ಬಿಟ್ಟರೆ ಪ್ರತಾಪ್ ಸಿಂಹ ನೋಡ್ತಾರೆ, ಮೋದಿಜಿ ನೋಡ್ತಾರೆ. ಸಿದ್ದರಾಮಯ್ಯ ನೋಡಲ್ಲ ಹಂಗಾರೆ? ಪಕ್ಕ ಇಲ್ಲ. ಓಕೆ, ಯಾರು ಹೆಂಗಿದೆ ಇಲ್ಲಿನ ಹವಾ? ಸರ್ ಇಲ್ಲೆಲ್ಲ BJPನೇ ಸರ್. ಯಾಕೆ? ಈಗ ಒಳ್ಳೆ ಕೆಲಸ ಮಾಡಿದ್ದಾರೆ, ರೋಡು ಹಳ್ಳಿಗಳಿಗೆಲ್ಲ ನೀರು ಕೊಟ್ಟಿದ್ದಾರೆ. ಇವರು 1 ವರ್ಷ ಆಯಿತು ಬಂದು ಏನೂ ಮಾಡಿಲ್ಲ, ಬರೀ ಗ್ಯಾರಂಟಿ ಮೇಲೆ ಒಬ್ರಿಗೂ 2,000 ಕೊಟ್ಟಿದ್ದಾರೆ, ಇನ್ನೊಂದು ಮನೆಗೆ ಕೊಟ್ಟಿಲ್ಲ. ಬರೀ ಹಿಂಗೆ ಇವರು ಯಾರು ಬೇಕೋ ಅವರು ಕೊಟ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಅಂಥ ಅಭಿವೃದ್ಧಿ ಏನು 1 ವರ್ಷದಿಂದ ಕಾಣ್ತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ BJP ಇದ್ರೇ ನಮಗೆ ಹಿಂದೂಗಳಿಗೆ ಒಂದು ಭದ್ರತೆ ಇರ್ತದೆ. ಇಲ್ಲಿ ಇದೀವಿರು ಸೆಂಟ್ರಲ್ ಮೋದಿ. ಯಾಕೆ ಸಿದ್ದರಾಮಯ್ಯ ಬೇಡ, ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿ ಏನು ಅವ್ರಿಗೆ ನಾಲೆಡ್ಜ್ ಇಲ್ಲ ಸರ್. ಅವರಿಗೆ ನಾಲೆಡ್ಜ್ ಇದ್ರೆ ಮಾತಾಡೋದು, ನಾಲೆಡ್ಜ್ ಇಲ್ಲ ಅವರಿಗೆ. ಮೋದಿನೇ ನಮಗೆ 10 ವರ್ಷದಿಂದ ಮೋದಿನೇ ಇದೆ, ಮೋದಿನೇ ಇದೆ. ಇನ್ನೂ 10 ವರ್ಷ ಅವರೇ ಹಾಕ್ಬೇಕು. ಕೇಂದ್ರದಲ್ಲಿ ಮೋದಿ ಅವ್ರು ಬಿಟ್ರೆ ಯಾರು ಪ್ರಧಾನಿ ಆಗಬೇಕು ಅಂತೀರಾ? ಮೋದಿ ಅವ್ರು ಬಿಟ್ಟರೆ ಯೋಗಿ ಆದಿತ್ಯನಾಥ್. ಸರ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ನೆಮ್ಮದಿಯಿಂದ ಇರ್ಬೋದು. ಯಾವ ಥರ ನೆಮ್ಮದಿಯಿಂದ? ಯಾವ ಜಗಳ ಜಗಳಗಳ ಇರಲ್ಲ, ಅದನ್ನ ಆರಾಮಾಗಿರ್ಬೋದು. ಯಾಕೆ ಈಗ BJP ಬಂದ್ರೆ ಜಗಳನ? ಹೌದು. ಯಾವ ಥರ ಇರುತ್ತೆ, ಎಬ್ಬಿಸ್ತಾರೆ ಅಷ್ಟೇ. ಅಲ್ಲಿ ಏನು ಇರಲ್ಲ, ಹಬ್ಬಿಸ್ತಾರ? ಹಬ್ಬಿಸ್ತಾರೆ. ಯಾರಾಗಬೇಕು ಪ್ರಧಾನಿ ಅಂತೀರಾ? ಪ್ರಧಾನಿ ಖರ್ಗೆ ಅಥವಾ ರಾಹುಲ್ ಗಾಂಧಿ. ಏನು ಇಂಪ್ಲಿಮೆಂಟ್ ತರ್ಬೋದು ಅಂತೀರಾ ಅವ್ರು ಬಂದರೆ? ಏನು ಮಾಡ್ಬೋದು ಅಂತ? ಅಂದರೆ ಬಡವರಿಗೆ ಸಂವಿಧಾನದ ಬಗ್ಗೆ, ಬಡವರಿಗೆ ಈಕ್ವಾಲಿಟಿ ತರ್ತಾರೆ. ಯಾವ ಯಾವ ಇದಿಟ್ಕೊಂಡು ಗೆಲ್ಬೋದು ಅವರು? ಏನು ಪ್ಲಸ್ ಪಾಯಿಂಟ್ ಆಗ್ಬೋದು ಅವ್ರಿಗೆ? ಗ್ಯಾರಂಟಿ ಮೇಲೆ ಗೆಲ್ಬೋದು ಅವರು. ಗ್ಯಾರಂಟಿಗಳ ಮೇಲೆ ಗೆಲ್ಬೋದು. ಹೇಗೆ ನಡೀತಾ ಇದೆ ಎಲ್ಲ ಎಲೆಕ್ಷನ್ ಬಿಸಿ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಂದರೆ ಇದು ವೆಂಕಟೇಶ್ ಅವರ ಕ್ಷೇತ್ರ, ಸಚಿವರಾಗಿದ್ದಾರೆ. ಅವರೇ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಕೊಡಿಸಲು ಪ್ರಮುಖ ಪಾತ್ರ ಇದೆ. ಮೊದಲಿಂದನೂ ಇಲ್ಲಿ JDS ಮತ್ತು ಕಾಂಗ್ರೆಸ್ಸು ಇದೆ. BJP ಒಂದು ಬಾರಿ ಮಾತ್ರ MLA ಆಗಿದ್ರು, ಬಸವರಾಜಪ್ಪ ಅಂತೇಳಿ. ಅವ್ರು ಬಿಟ್ಟರೆ ಇನ್ಯಾರು BJP MLAಗಳಿಲ್ಲ. ಇಲ್ಲಿನ ಯಾವಾಗಲೂ ಕಾಂಗ್ರೆಸ್ಸು ಮತ್ತು JDSಗೆ ಹಣಾಹಣಿ. ಈ ಸಲಿನೂ ಸೇಮ್ ಇಲ್ಲಿ ನಮ್ಮ ಮೊದಲಿಂದನೂ ಇಲ್ಲಿ ಕಾಂಗ್ರೆಸ್ ಲೀಡ್ ಬರುತ್ತೆ. ಕುರುಬಾಸ್ ಕಮ್ಯುನಿಟಿ ಹೆಚ್ಚಾಗಿರೋದ್ರಿಂದ ಮತ್ತು ದಲಿತರು, ಕ್ರಿಶ್ಚಿಯನ್ಸರು ಮತ್ತು ಮುಸ್ಲಿಂ ಓಟ್ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಕಾಂಗ್ರೆಸ್ ಲೀಡ್ ಬರ್ತಾ ಇದೆ. ಈ ಸಲ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡಬೇಕು. ಯದುವೀರ್ ಅವ್ರು ನಿಂತಿರೋದ್ರಿಂದ. ಯದುವೀರ್ ಅವ್ರು ನಿಂತಿರೋದು ಏನೋ ಪ್ಲಸ್ ಪಾಯಿಂಟ್ ಆಗುತ್ತೆ ಅವ್ರಿಗೆ? ಅವರು ರಾಜಮನೆತನದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನಮ್ಮ ಸಾಮಾನ್ಯವಾಗಿ ಮೈಸೂರು ಸಂಸ್ಥಾನ ಅಂದ ತಕ್ಷಣ ಎಲ್ಲರೂ ಮಹಾರಾಜರು ಅನ್ನೋದೊಂದು ಗೌರವ ಇರುತ್ತೆ. ಇಲ್ಲ, ಎಲ್ಲ ಕಡೆ ಇದೆ. ಅವ್ರ ಎದುರುಗಡೆ ಕೂತ್ಕೊಳ್ಳಲ್ಲ, ಅವ್ರ ಜೊತೆ ಕೂತ್ಕೊಳ್ಳಲ್ಲ ಅನ್ನೋದು ಇದೆಯಲ್ಲ, ಮಹಾರಾಜರು ಅನ್ನೋ ಒಂದು ಗೌರವ ಎಲ್ಲರಿಗೂ ಇದೆ. ಆ ಹಿನ್ನೆಲೆಯಲ್ಲಿ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ. ನಮ್ಮ ದೇಶಕ್ಕೆ ಮತ್ತೆ ಮೋದಿಯವರೇ ಬರಬೇಕು. ಯಾಕೆ? ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡೋರೆ, ಇದರಿಂದ ಹಿಡಿದು ಮಿಲ್ಟ್ರಿ ಅವರಿಂದ ಹಿಡಿದು ದೇಶ ರಕ್ಷಣೆಯಿಂದ ಹಿಡಿದು ಅದೆಲ್ರಿಗೂ ಅರ್ಥ ಆಗೋದಿಲ್ಲ. ಅರ್ಥ ಆಗೋರು ಮಾತ್ರ ಅರ್ಥ ಆಗುತ್ತೆ. ಈಗ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ತಗೊಂತು ಅಂತಂದರೆ ಮೋದಿ ಅವರು ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ ಅಥವಾ ಯದುವೀರ್ ರಾಜರು ಅಂತ ಓಟ್ ಹಾಕ್ತೀರಾ? ಇಲ್ಲ, ಫಸ್ಟು ಮೋದಿ ಅವ್ರನ್ನೇ ನೋಡೋದು. ಹೌದಾ? ಮೈಸೂರು, ಕೊಡಗು ಮತ್ತು ಸ್ವಲ್ಪ ನಮ್ಮ ಹುಣಸೂರು ಇದೆಲ್ಲ ಸೇರಿದ್ರೆ ಪಕ್ಕ BJP. ಈಗ ಮೋದಿ ಅವ್ರು ಬಿಟ್ಟರೆ BJP ಪಕ್ಷದಲ್ಲೇ ಇನ್ಯಾರು ಪ್ರಧಾನಿ ಆಗ್ಬೋದು ಅಂತೀರಾ? ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಯಾಕೆ? ಇವ್ರ ಅಪ್ಪ ಅವರು ಒಂದು ಕೆಲಸದಲ್ಲಿ ಯಾರ್ಯಾರನ್ನ ಯಾವ್ಯಾವ ಥರ ಮಟ್ಟ ಹಾಕ್ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ನಿಮ್ಗೆ ಏನಾದ್ರು 2,000 ಬರ್ತಾ ಇದೆಯಾ ಅಕೌಂಟ್ಗೆ ತಿಂಗಳ? ಬರ್ತಾ? ಒಂದು ತಿಂಗಳು ಮಿಸ್ ಆಗಿಲ್ಲ? ಇಲ್ಲ, ಮಿಸ್ ಆಗಿಲ್ಲ. ಹೌದಾ? ಏನಾದ್ರು ಹೋಗಿದ್ರಾ ಬಸ್ ಗಿಸ್ಸಲ್ಲಿ? ಫ್ರೀ ಬಸ್ ಅದಲ್ಲ? ಇಲ್ಲ, ಇಲ್ಲ ಹೋಗಿಲ್ಲ ಸರ್. ಅದು ಯಾಕೆ ಸುಳ್ಳು ಹೇಳೋದು? ಹೌದಾ? ಹೋಗಿಲ್ಲ. ನಾವು ಸೊಪ್ಪು ವ್ಯಾಪಾರ ಮಾಡ್ಬೇಕಲ್ಲ, ಅದಕ್ಕೆ ಹೋಗ್ಲಿ. ಓಟಾರು ಮಾಡ್ತೀರಾ ತಾನೆ? ಮಾಡ್ತೀವಿ. ಯಾರಿಗೆ ವೋಟ್ ಮಾಡ್ತೀರಾ? BJPಗೋ ಕಾಂಗ್ರೆಸ್ಗೋ? BJPಗೆ. BJPಗೆ? ಅಲ್ಲಿ 2,000 ಇವ್ರ ಹತ್ರ ತಗೊಬಿಟ್ಟು ನೀವು? ಅಲ್ಲ, ಕಾಂಗ್ರೆಸ್ ಮಾಡ್ತೀವಿ. ಓ, ಈಗ ನಾನು ಹೇಳಿದ್ದಕ್ಕೆ ಇಲ್ಲ, ಮೊದಲು ಕಾಂಗ್ರೆಸ್ಗೆ ಮಾಡಿ. ಮತ್ತೆ ನನ್ನ ಹತ್ರ ಯಾಕೆ BJP ಅಂದ್ರಿ? ಈಗ ಹಂಗೆ ಅಂತಿದ್ರಲ್ಲಿ ಎಲ್ಲ BJP ಮಾಡಬೇಕು ಅಂತ. ಓ, ಎಲ್ಲ ಹೇಳ್ತಾವ್ರೆ ಅಂತ. ಒಳ್ಳೆ ವ್ಯಕ್ತಿ ನೋಡಿ ವೋಟ್ ಮಾಡ್ತೀರಾ ಅಥವಾ ಪಕ್ಷ ನೋಡಿ ವೋಟ್ ಮಾಡ್ತೀರಾ, ಜಾತಿ ನೋಡಿ ವೋಟ್ ಮಾಡ್ತೀರಾ?
ಒಳ್ಳೆ ವ್ಯಕ್ತಿ ನೋಡ್ಬಿಟ್ಟು ಹಾಕೋದು ಸರ್. ಒಳ್ಳೆ ವ್ಯಕ್ತಿ ಅಂತಂದ್ರೆ ನೀ ಸಖತ್ತಾಗಿ ಒಳ್ಳೆ ಬಾಡಿ ಬಿಲ್ಡಿಂಗ್ ಆರೋಗ್ಯವಾಗಿ ದೇಶ ಚೆನ್ನಾಗಿ ಆಳ್ಬೇಕು ಅಂಥವ್ರನ್ನ ಆಯ್ಕೆ ಮಾಡೋದಷ್ಟೇ. ಯಾವ ಥರ ಚೆನ್ನಾಗಿ ಆಳ್ಬೇಕು ಅಂದರೆ ದೇಶ ಉದ್ಧಾರ ಆಗಬೇಕು, ಜನಕ್ಕೂ ಉಪಕಾರ ಆಗಬೇಕು ಅಷ್ಟೇ. ಯಾವ ಥರ ಜನಕ್ಕೆ ಉಪಕಾರ ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಕಾರ್ಯಗಳು ಮಾಡ್ಕೊಡ್ಬೇಕು ಅಷ್ಟೇ. ನಿಮಗೆ ಮಾಡ್ಕೊಡ್ತಾವ್ರೆ ಎಲ್ಲ ಕೆಲಸಗಳು? ಮಾಡ್ಕೊಡ್ತಾರೆ ಸರ್, ಮಾಡ್ಕೊಡ್ತಾರೆ, ಇಲ್ಲ ಅಂತಲ್ಲ ಮಾಡ್ಕೊಡ್ತಾರೆ. ಯಾರು ಕಾಂಗ್ರೆಸ್ BJP ಸರ್ ಎಲ್ಲ ಮಾಡ್ಕೊಡ್ತಾರೆ. ಅವ್ರು ಇಬ್ಬರ ಹತ್ರನೂ ಹೋಯ್ತೀರಾ? ಇಬ್ಬರ ಹತ್ರನೂ ಹೋಯ್ತೀವಿ. ಯಾಕೆ ಅವರಿಲ್ಲ ಇವರಿಲ್ಲ ಅನ್ನೋಂಗಿಲ್ಲ, ಎಲ್ಲ ಮಾಡ್ಕೊಡ್ತಾರೆ. ಆಂಟಿ ಒಂದು ನಿಮಿಷ ನಿಂತ್ಕೊಳ್ಳಿ, ಒಂಚೂರು ಸೈಡಿಗೆ ಬನ್ನಿ, ಇಲ್ಲಿ ಬನ್ನಿ ನೆರಳಿಗೆ ಬನ್ನಿ. ನಾನು ಬಿಡಲ್ಲ. ನಿಂತ್ಗೆ, ನಿಮ್ಮ ಹೆಸರೇನು? ನೆರಳಿಗೆ ಬನ್ನಿ. ಏನು ನಿಮ್ಮ ಹೆಸರು? ಸುನಂದ ಅವ್ರೆ, ಯಾಕೆ ನೀವು ಇಷ್ಟೊಂದು ನಾಚ್ಕೊತೀರಲ್ಲ? ಯಾಕೆ ಮುಂಚೆಯಿಂದನೇ ಹಿಂಗ ಅಥವಾ ಈ ವರ್ಷ ಆದ್ಮೇಲೆ ಹಿಂಗ? ಇಲ್ಲ ಈಗಲೇ ನೀವೆಲ್ಲ ಕ್ಯಾಮ್ರಾ ಹಿಡ್ಕೊಳಕ್ ಬಂದ್ರಲ್ಲ ಅದಕ್ಕೆ ನಗಾಡ್ತಾ ಇರೋದು. ಕ್ಯಾಮ್ರಾ ಹಿಡ್ಕೊಳಕಲ್ಲಪ್ಪ, ಈಗ ನೀವು ಓಟ್ ಹಾಕ್ತಿದ್ದೀರ ತಾನೆ? ಆಗ್ತಾ ಇದ್ವಿ. ಕರೆಕ್ಟ್ ಅಲ್ವಾ? 2,000 ಬತ್ತಾಯ್ತಾ? 2,000 ಬತ್ತದೆ. ನೀವು ಮೆತ್ತಿಗೆ 2,000 ಇಸ್ಕೊಂಡಿಲ್ಲ, ನಾಚ್ಕೊಂಡು ಹೊಟ್ಟೋಗ್ಬಿಟ್ರೆ ಹೆಂಗೆ ಇದು? 2,000 ಅಂತಂದ್ರೆ ನಾವು ದುಡ್ದು ಅವ್ರನ್ನ ಕೇಳ್ಕೊಂಡಿರೋದು, ನಾವು ಕಷ್ಟಪಟ್ಟು ಹಾಕಿಲ್ಲ, ಅವ್ರೇನು ಹಂಗೆ ಕೊಡ್ತಾರ? ಹಂಗೆ. ಓಹೋ, ತಾನೆ ಅವ್ರುಗಳು ಹಾಕ್ತಾ ಇರೋದು. ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಅಂತ ನಿಂತವ್ರೆ, BJP ಇಂದ ಮಹಾರಾಜರು ಯದುವೀರ್ ನಿಂತಿದ್ದಾರೆ. ಯಾರು ಓಟ್ ಹಾಕ್ತೀರಾ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ ಎಲ್ಲ ಈಗ ದುಡ್ಡು ಸಿಕ್ಕದಲ್ಲ, ಅದಕ್ಕೆ ಸಿಕ್ಲಿ ಅಂತ. ಸಿಗುತ್ತೆ ಹಂಗಾರೆ, ಓಟ್ ಹಾಕೋದು ಸಿಗುತ್ತೆ ನೆಕ್ಸ್ಟ್ ಅಂತಾನ? ಯಾವಾಗ್ಲಾರು ಸಿಕ್ಲಿ ಬಿಡ್ಲಿ, ನಾವು ಯಾವಾಗ್ಲಿದ್ರು ಒಂದೇ ಪಕ್ಷ ಕಾಂಗ್ರೆಸ್. ನಾವೆಲ್ಲರಂಗೂ ಆಗ ಆ ಕಡೆ ಈ ಕಡೆ ಹಾತಾಡೋದಿಲ್ಲ. ಸೋಲಿ ಗೆಲ್ಲಿ ಕಾಂಗ್ರೆಸ್ ರೈಟ್. ನಾವು ವಿನೋಬಾ ಕಾಲೋನಿಯಲ್ಲಿ ನಾನಿದ್ದೀನಿ. ಇಲ್ಲೊಂದು ದೊಡ್ಡ ಗ್ಯಾಂಗ್ ಸೇರಿದೆ. ಹೇಳಿ ಸರ್, ಈಗ ನಿಮ್ಮೂರಲ್ಲಿ ಎಲೆಕ್ಷನ್ ಜಿದ್ದಾಜಿದ್ದು ಹೆಂಗ್ ನಡೀತಾ ಇದೆ ಈ ಸಲ? ಸರ್ ಎಲ್ಲ ನಡೀತಾ ಇದೆ. ಸ್ವಲ್ಪ JDS BJP ಸ್ವಲ್ಪ ಮುಂದಿದೆ. ಹೌದಾ? ಇಬ್ರು ಮೈತ್ರಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಮುಂದಿರೋದು ಅಂತ ಹೇಳ್ತಾ ಇರೋದು. ಹಂಗೆ ಕಾಮನ್ ಆಗಿ ನಿಮ್ಮೂರಲ್ಲಿ ಯಾವ ತರ? ಯಾವ ಜಾಸ್ತಿ? ಮಹಾರಾಜರು ನಿಂತಿರೋದು. ಹೌದು, ಮಹಾರಾಜರಿಂದ ಸ್ವಲ್ಪ ನಮ್ಮ ಎಲ್ಲ ಕಡೆ ಆಗಿನ ಕಾಲದಿಂದನೂ ಸ್ವಲ್ಪ ಅನುಕೂಲ ಆಗಿದೆ. ಮಹಾರಾಜರು ಅವರ ಪೂರ್ವಜರಿಂದ. ಓಕೆ, ಅದರಿಂದ ಮಹಾರಾಜರ ಕಡೆ ಒಲವಿದೆ ಸ್ವಲ್ಪ. ಹೌದಾ? ಈ ಬಾರಿ ಏನ್ ಸಿದ್ದರಾಮಯ್ಯ ಅವ್ರ ಕೈ ಬಿಟ್ಬಿಡ್ತೀರ ಹಂಗಾರೆ? ಅಂದ್ರೆ ಏನ್ ಮಾಡೋ ಸರ್, ಈಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರು ಕೈ ಬಿಡೋಕ್ಕಾಗಲ್ಲ. ಗ್ಯಾರಂಟಿ ಸೆಕೆಂಡ್ರಿ ಅದು. ಇದೇಂದ್ರೆ ನಮ್ದು ಇಲ್ಲಿ ಆಗಿನ ಕಾಲದಿಂದನೂ ಕಾಂಗ್ರೆಸ್ ನಮ್ಮೂರಲ್ಲಿ. ಈಗಲೂ ಮೆಜಾರಿಟಿ ನಾವು ಕಾಂಗ್ರೆಸ್ ತೋರಿಸ್ತೀವಿ. ಬಟ್ ಈ ಸಲ ಕಾಂಗ್ರೆಸ್ಗೆ ಜಿದ್ದಾಜಿದ್ದಿ ಕೊಡಬೇಕು ಅಂತ ಮೈತ್ರಿ ಆಗ್ಬಿಟ್ಟವ್ರಲ್ಲ BJP. ಮೈತ್ರಿ ಆದ್ರೂ ನಮ್ಗೆ ಓಟ್ ಹಾಕೋರು ಇದಾರಲ್ಲ, ಮೈತ್ರಿ ಅವ್ರು ಹಾಕ್ಬಿಟ್ರೆ JDS BJP ಹಾಕ್ಬಿಟ್ರೆ ನಮ್ ಕಾಂಗ್ರೆಸ್ ಅವ್ರಿಗೆ ಏನ್ ಮೈತ್ರಿ ಆಗಿದ್ವಿ? ಕಮ್ಮಿ ಅಭ್ಯರ್ಥಿ ನಿಲ್ಸಿರೋದ? ರಾಜರು ನಿಲ್ಸಿದ್ರು ಏನು? ರಾಜರು ಅವರು. ನಾವು ಇಲ್ಲಿ ನಮ್ಮ ಅಭ್ಯರ್ಥಿಗಳು ನಮ್ಮ ಕಾಂಗ್ರೆಸ್, ನಮ್ಮ ಸಿದ್ದರಾಮಯ್ಯ, ನಮ್ಮ ಮಂಜಣ್ಣ ಮೇನು. ಹಂಗಾರೆ ಮೋದಿಗಿದಿ ಏನು ನಡೆಯಲ್ಲ. ಮಂಜಣ್ಣ ಹತ್ರ ಇದ್ರೆ ಕಮ್ಮಿಲ್ ಆಗಿದ್ರೆ ಅವ್ರು ಮಾತ್ರ ನಡೆಯುತ್ತೆ ಅಷ್ಟೇ. ಇಲ್ಲಾಂದ್ರೆ ಹುಣಸೂರು ತಾಲೂಕು ಮಂಜಣ್ಣ ಜೂನ್ 4ಕ್ಕೆ ಅವೆಲ್ಲ ನೋಡಿ. BJP JDS ಅನ್ನೋದಕ್ಕಿಂತ ಮೊದಲು ಈ ನಮ್ಮ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರಾದಂಥವರು ನಾವು ಕೂಲಿ ಮಾಡಿ ಈ ಆಂಧ್ರ ಪ್ರದೇಶದಿಂದ ಈ ಒಂದು ಗ್ರಾಮಕ್ಕೆ ಕೆಲಸಕ್ಕಾಗಿ ಕಟ್ಟೆ ಕೆರೆಗಳು ಮತ್ತು ಕನ್ನಂಬಾಡಿ ಕಟ್ಟೆ ಎಲ್ಲ ಕಟ್ಟೆ ಕೆರೆಗಳಿಗೆ ನಮ್ಮ ಹಿರಿಯರು ಈ ಗ್ರಾಮಕ್ಕೆ ಬಂದಿದ್ದರು. ಅವತ್ತಿನ ದಿನದಲ್ಲಿ ಈ ಗ್ರಾಮದಲ್ಲಿ ನಮ್ಮ ಹಿರಿಯರು ನೆಲೆಸಿ ಕಟ್ಟೆ ಕೆರೆಗಳ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಜರಾದಂಥವರು ಮತ್ತು ದೇವರಾಜ ಅರಸು ಒಡೆಯರವರು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ ಕಾಲದಲ್ಲಿ ನಮ್ಮನ್ನು SC ಸೇರಿಸಿ ಮಹಾರಾಜರು ಹೇಳಿದ್ರು, ಇವರು ಪಾಪ ಕಷ್ಟಜೀವಿಗಳು ಅವ್ರ ಋಣ ತೀರ್ಸೋಕ್ಕೆ ಇವತ್ತೊಂದು ನಮ್ಗೆ ಅವಕಾಶ ಸಿಕ್ಕಿದೆ. ನಾವು ಸತತ ಹೋರಾಟ ಮಾಡಿ ನಮ್ಮ ಮಹಾರಾಜರ ಮೊಮ್ಮಗರಾದಂಥ ಯದುವೀರ್ ಅವರ ಕೈ ಜೋಡಿಸಿ ಅವರನ್ನು ಗೆಲ್ಸ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಸತ್ಯ. ಸಿದ್ದರಾಮಯ್ಯ ಅವರು ಭಾಗ್ಯ ಮಾಡಿದ್ರು. ಶಾದಿ ಭಾಗ್ಯ, ಭಾಗ್ಯ ಆಯ್ತು, ಈ ಭಾಗ್ಯ ಬಂತು. ಎಲ್ಲ ಈ ಭಾಗ್ಯ ಬಸ್ ಭಾಗ್ಯ ಬಂದ ಮೇಲೆ ಏನಾಯ್ತು? ಗಂಡದಿರು ಉಸಿರು ಬಿಡಂಗಿಲ್ಲ ಮನದಲ್ಲಿ. ಗಂಡದಿರು ಮನೆಯಲ್ಲಿ ಉಸಿರು ಬಿಡಂಗಿಲ್ಲ. ಮಾತೆತ್ತಿದ್ರೆ ನೀನೇನು ಸಾಕ್ತಿದ್ಯೋ ಅಂತ 2,000 ಹಿಡ್ಕೊಂಡು ರೈಟೋ 2,000 ಹಿಡ್ಕೊಂಡು ಗಂಡದಿರು ಮಾತು ಲೆಕ್ಕಕ್ಕೆ ಕೇಳ್ದೇನೆ ರೈಟೋ ತಿರ್ಗಿ ಎಲ್ಲಿಗೆ ಹೋಗ್ಬಂದು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಎಲ್ಲಿಗೆ ಹೋಗ್ಬತ್ತವ್ರು ಯಾರಿಗೆ ಗೊತ್ತು? ಆ ಕೆಲಸ ಮಾಡಿಬಿಟ್ಟು ಎಷ್ಟೋ ಜನ ಕುಡುಕರು ಸಂಸಾರನ ಹಾಳು ಮಾಡವನೆ ಸಿದ್ದರಾಮಯ್ಯ. ಎಷ್ಟೋ ಜನ ಕುಡುಕರು ಪಾಪ ಕೂಲಿ ಮಾಲಿ ಮಾಡಿ ಸಾಯಂಕಾಲ ಹೊತ್ತಿಗೆ ಒಂದು 19 ಕ್ವಾರ್ಟರ್ ಹಾಕೊಂಡು ಮನೆಗೆ ಬಂದು ಅಷ್ಟೋ ತಿಂದು ಹೆಂಡ್ತಿ ಮಾಡಿ ಹಾಕಿದ್ದು ತಿಂದು ತಿರುಗ್ತಾ ಇದ್ರು. ಇವತ್ತು ಅದು ಗತಿ ಇಲ್ದಂಗೆ ಬಸ್ ಸ್ಟ್ಯಾಂಡಲ್ಲಿ ಬಿದ್ದವ್ರೆ ನಮ್ಮೂರಲ್ಲಿ ಎಷ್ಟೋ ಜನ. ಪ್ಲಸ್ ಪಾಯಿಂಟ್ ಏನು ಅಂತಾರೆ? ನಾವು ಇರೋದೇ ಕಾಂಗ್ರೆಸ್ ಇಂದ.
ನಾವು SC ಬೋವಿ ಜನಾಂಗ ಆಂಧ್ರದಿಂದ ಬಂದಿರೋದು. ನಾವಿಲ್ಲಿ ಕಟ್ಟಿದ್ದು ಕಾಂಗ್ರೆಸ್ ಅವರು, ಕಾಂಗ್ರೆಸ್ನ ಓಟ ಮಾಡ್ತಿರೋದು. ಯಾರಾದ್ರು ಕ್ಯಾಂಡಿಡೇಟ್ ಆಗಲಿ BJPಯಿಂದ ನಾವು ಓಟ್ ಆಗೋದು ಕಾಂಗ್ರೆಸ್ಗೆ. ವಿಡಿಯೋನ ಬೇಕಂದ್ರೆ ಫುಲ್ಲು ಕಾಂಗ್ರೆಸ್ ಓಟ್. ಹಂಗಾರೆ ಈ ಕಡೆ ಎಲ್ಲ ಮೋದಿ ಎಲ್ಲ ಏನಿಲ್ಲ, ನಾವು ಬದುಕೋದು ಕಷ್ಟ. ನಾವು SC ನಾವು ಕಾಂಗ್ರೆಸ್ ಓಟು, ಕಾಂಗ್ರೆಸ್ ಗೆಲ್ಲೋದು. ಸಿದ್ದರಾಮಯ್ಯ ಸಾಹೇಬರು ದೌರಾಜ್ ಅರಸು ನಮ್ಗೆ ಅನ್ನ ಕೊಟ್ಟಿರೋದು. ಸೆಕೆಂಡ್ ಪ್ಲೇಸ್ ಸಿದ್ದರಾಮಯ್ಯ ಅನ್ನ ಕೊಟ್ಟಿರೋದು. ಮೋದಿ ಎಲ್ಲಿ ಇಲ್ಲ ಅವ್ರೆ, ಡೆಲ್ಲಿಯಲ್ಲಿ ಅವರೇ. ಮೈಸೂರು ಜಿಲ್ಲೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಲ್ಲ, ಮಹಾರಾಜ ನಿಂತಿರೋದು ಯಾಕೆ ನಿಮ್ಗೆ ಬೇಜಾರು? ಅವರೊಬ್ಬರು ಒಳ್ಳೆ ವ್ಯಕ್ತಿ, ರಾಜಕಾರಣದವರು. ಅವರಿಗೆ ರಾಜಕೀಯ ಬೇಡ. ಯಾಕೆ ಬೇಡ ಆಗಿತ್ತು? ಆಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಒಬ್ರು ಒಂದೇ ಇರ್ತಾರೆ. ಬೇಡ. ಮೋದಿ ಬರ್ಬೋದು, ನನಗೆ ಅಭಿಪ್ರಾಯ ಮೋದಿ ಬರ್ಬೋದು, ಗೆಲ್ಬೋದು. ಮೋದಿ ಪ್ರಧಾನ ಆಗ್ತಾರೆ ಅಂತ ನನಗೆ ಅನುಮಾನ ಐತೆ. ಮೈಸೂರು, ಚಾಮರಾಜನಗರ ಕಾಂಗ್ರೆಸ್ ಫಿಕ್ಸು. ಸದ್ಯಕ್ಕೆ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಮೈಸೂರು ನಗರದ ಮತದಾರ ಬಂಧುಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಈಗ ಕಾಂಗ್ರೆಸ್ ಇಂದ ಈಗ ಎಂ ಲಕ್ಷ್ಮಣ್ ಅವರು ಇದ್ದಾರೆ, ಬಿಜೆಪಿಯಿಂದ ಯದುವೀರ್ ಮಹಾರಾಜ್ ನಿಂತಿದ್ದಾರೆ. ಸೊ ನಿಮ್ಮ ಓಟ್ ಯಾರಿಗೆ? ಸರ್, ನಮ್ಮ ಓಟು ಇವಾಗ ನಾವು ನಮ್ಮ ಒಪಿನಿಯನ್ನ ಆ ಟೈಮಲ್ಲಿ ಮತಗಟ್ಟೆ ಟೈಮಲ್ಲಿ ಎಲೆಕ್ಷನ್ ಮಾಡುವಾಗ ಖಂಡಿತ ಅವಾಗ ಹೇಳ್ತೀವಿ ಸರ್. ಅದೇ ಟೈಮಲ್ಲಿ ತನಕ ಏನು ಯೋಚನೆ ಮಾಡಲ್ಲ. ಇಲ್ಲ ಸರ್, ಯಾರು ಮೈಸೂರು ಅಭಿವೃದ್ಧಿಗೋಸ್ಕರ ಬಣ ತೊಡ್ತಾರೋ ಅವ್ರಿಗೋಸ್ಕರ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ಯಾರಾಗಬೇಕು ಪ್ರಧಾನಿ ಅಂತೀರಾ? ನರೇಂದ್ರ ಮೋದಿ ಅವರು ಅಥವಾ ರಾಹುಲ್ ಗಾಂಧಿ ಅವರು? ಪ್ರಧಾನಿ ದೇಶದ ಅಭಿವೃದ್ಧಿಗೆ ಯಾರು ಆಗ್ತಾರೋ ಅವ್ರಿಗೆ ನಮ್ಮ ಸಪೋರ್ಟ್ ಸರ್. ಯಾರು ಮಾಡ್ತಾರೆ? ಯಾವ ಪಕ್ಷದವ್ರು ಮಾಡ್ತಾರೆ? ಅಲ್ಲಿಂದ ಕಾಂಗ್ರೆಸ್ ಅವ್ರು ಮಾಡ್ಕೊಂಡ್ಬಂದ್ರೆ ಇವಾಗ BJP ಅವ್ರು ಮಾಡ್ತಿದ್ದಾರೆ. ಮುಂದೆ ಯಾರು ಆಗ್ತಾರೆ ಅನ್ನೋದನ್ನ ಅವತ್ತೇ ಅದನ್ನು ಡಿಸೈಡ್ ಮಾಡ್ತೀವಿ ಸರ್. ಅದನ್ನು ಅವತ್ತೇ ಡಿಸೈಡ್ ಮಾಡ್ತೀವಿ. ಎಲ್ಲಾನು ಅವತ್ತೇ ಅಂದ್ರೆ ನನ್ಗೆ ಯಾಕೋ ನೀವು ಈ ಕೆಲವು ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ, ನಾಳೆ ಬೆಳಗ್ಗೆ ಎಕ್ಸಾಮ್ ಅಂದ್ರೆ ರಾತ್ರಿ ಬುಕ್ ತೆಗಿತಾರಲ್ಲ ಹಂಗ ಅಂತ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ ಸರ್, ಆ ರೀತಿ ಸರ್. ಯಾಕೆ ಹಂಗೆ ನೀವು? ನಾನು ಎಜುಕೇಷನ್ ಹಂಗೆ ಮಾಡಿದ್ದೆ. ನಾನು ಕೊನೆ ಟೈಮಲ್ಲಿ ಓದಿ ಒಳ್ಳೆ ರಿಸಲ್ಟ್ ತಗೊಂಡು ಇವತ್ತು ಕೂಡ ನಾನು ಒಬ್ಬ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಎಜುಕೇಟೆಡ್ ಆಗಿ ನೀವೇನು ಹೇಳ್ತೀರಾ? ಈ ಬಾರಿಯ ಒಂದು ಲೋಕಸಭೆ ಚುನಾವಣೆಯಲ್ಲಿ ರಾಜು ನಿಂತಿದ್ದಾರೆ ಸರ್. ಇಲ್ಲಿ ನಮ್ಮ ಭಾರತದ ಸಂವಿಧಾನ ಪ್ರಕಾರ ಒಂದು ಎಲೆಕ್ಷನ್ ಅಂತ ಹೇಳಿದ್ರೆ ರಾಜ ಮಂತ್ರಿ ಅಂತಲ್ಲ, ಜನ ಸೇವಕರಾಗಿ ಕೆಲಸ ಮಾಡಬೇಕು ಸರ್. ಅಂಥವ್ರು ಇದ್ದಾರೆ ಇವತ್ತು? ಅಂಥವರಲ್ಲಿ ಈಗ ಹಿಂದೆ ಸರ್ ಸಮಾಜ ಕಲ್ಯಾಣವಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತಿನ ದಿನಗಳಲ್ಲಿ ರಾಜಕಾರಣಿಗಳು ಕಲ್ಯಾಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೊರತು ಸಮಾಜದ ಕಲ್ಯಾಣ ಅಂತೂ ಆಗ್ತಾ ಇಲ್ಲ ಸರ್. ಬಡವರ ಪರವಾಗಿ ಸರ್ಕಾರ ರೂಪಿಸಬೇಕೆ ಹೊರತು ಕಾರ್ಪೊರೇಟ್ ಪರವಾಗಿ ಸರ್ಕಾರ ರೂಪಿಸಬಾರ್ದು. ಈಗ ಮೈಸೂರಲ್ಲಿ ರಾಜು ನಿಂತಿದ್ದಾರೆ, ಇನ್ನೊಂದು ಕಡೆ ಎಂ ಲಕ್ಷ್ಮಣ್ ನಿಂತಿದ್ದಾರೆ ಕಾಂಗ್ರೆಸ್ ಇಂದ. ಯಾರಿಗೆ ನಿಮ್ಮ ಓಟ್ ಹಾಕ್ತೀರಿ ಸರ್? ಅದು ಇದು ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ ಸರ್. ನಮ್ಮ ಸ್ನೇಹಿತರು ಹೇಳ್ದಂಗೆ ಎಂತವ್ರಿಗೆ ನಿಮ್ಮ ಒಂದು ಓಟ್ ಇರುತ್ತೆ? ಬಡವರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಸರ್ ಅವ್ರಿಗೆ ಸರ್. ಯಾಕೆಂದ್ರೆ ಅವರ ಅಭಿವೃದ್ಧಿ ನೋಡ್ತೀವಿ ಸರ್. ಸಮಾಜದಲ್ಲಿ ಅಭಿವೃದ್ಧಿ ಯಾವ ಪಕ್ಷದಿಂದ ಬಂದಿದೆ ಅದ್ರ ಮುಖಾಂತರ ನಮ್ಮ ಓಟನ್ನು ನಾವು ಚಲಾಯಿಸ್ತೀವಿ ಸರ್. ಈ ದೇಶದಲ್ಲಿ ಸರ್ ನಾಯಕರಾಗಿ ಕೆಲಸ ಮಾಡೋ ಬದಲು ದೇಶದ ಸೇವಕನಾಗಿ ಕೆಲಸ ಮಾಡೋರು ಬೇಕು ಸರ್. ನಮಗೆ ಅದು ಬಹಳ ಮುಖ್ಯ ಸರ್. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ವೆಂಕಟೇಶ್ ಕಾರಂತ್ ಅಂತ. ಹೇಳಿ ಸರ್, ನಿಮ್ಮ ಪ್ರಕಾರ ಮೈಸೂರು ಲೋಕಸಭಾ ಚುನಾವಣೆ ಜಿದ್ದಾಜಿದ್ದಿ ಅಂತ ಇಲ್ಲ ಸರ್. ಒಡೆಯರು ಖಂಡಿತ ಗೆಲ್ತಾರೆ. ಹೌದಾ? ಖಂಡಿತ 100%. CM ಅವ್ರ ತವರು ಕ್ಷೇತ್ರ ಇದು, ಸಿದ್ದರಾಮಯ್ಯನವ್ರದ್ದು. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಇನ್ನೊಬ್ರು ಅಂತ ಯಡಿಯೂರಪ್ಪ ಅಂತ ಬರಲ್ಲ. ನಮ್ಮ ಮೈಸೂರಿನಲ್ಲಿ ಅಭಿವೃದ್ಧಿ ಅಂತ ಪ್ರತಾಪ್ ಸಿಂಹ ಅವರು ಅಂದರೆ ಪ್ರತಿ ಗಲ್ಗಲ್ಲಿಗೂ ಮಾಡೋಕ್ಕಾಗಲ್ಲ. ಪ್ರತಾಪ್ ಸಿಂಹ ಅವರು ಅವ್ರು ಮಾಡೋವಂಥ ಜಾಗದಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದ ಕಾರಣ ನಮ್ಮ ಮೋದಿ, ನಮ್ಮ ದೇಶ ಮುಖ್ಯ. ವೋಟ್ ಮಾಡ್ತಿದ್ರೆ ಸರ್ ಈ ಸಲ? ಶೋರ್ ಸರ್, ಖಂಡಿತ. ಸೊ ಎಂಥವ್ರಿಗೆ ವೋಟ್ ಮಾಡ್ತೀರಾ ಸರ್ ನೀವು? ಎಂಥವ್ರಿಗೆ ಅಂದರೆ ಈಗ ಸದ್ಯಕ್ಕೆ ಏನು ಡಿಸೈಡ್ ಆಗಿಲ್ಲ ಪ್ರಾಪರಾಗಿ. ಇನ್ನು ನೋಡ್ಬೇಕು, ಇನ್ನು ಫ್ಯೂಚರ್ ಡೇಸ್ ಇನ್ನೂ ಒಂದು ತಿಂಗಳಿದೆಯಲ್ಲ. ಯಾರು ಈ ಸಲ ಪ್ರಧಾನಿ ಆಗಬೇಕು ಅಂತೀರಾ? ಪ್ರಧಾನ ಯೂಶಲಿ ಮೋದಿಗೆ ಸಪೋರ್ಟ್ ಮಾಡೋದು. ಸೊ ಈ ಸಲನೂ ಸೇಮ್ ಅವರೇ ಅನ್ಕೊಂತೀನಿ. ಅವರೇ ಅನ್ಕೋತೀರಾ? ಯಾಕೆ? ಹೆಂಗೆ ಅಂದರೆ ಅಲೆಗಳು ಏನೇನು ಹಂಗಂಗೆ ಚೇಂಜ್ ಆಗ್ತಾರೆ, ಹಂಗಂಗೆ ಮ್ಯಾಜಿಕ್ ಮಾಡ್ಬಿಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ. ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಜಿದ್ದಿನ ಅಥವಾ ಪ್ಲೈನ್ ಮ್ಯಾಚ್? ಪ್ಲೈನ್ ಮ್ಯಾಚ್. ಪ್ಲೈನ್ ಅಂತೇನು ಜಿದ್ದೆ ಇಲ್ಲ. ಏನು ಸರ್, ಸಿದ್ದರಾಮಯ್ಯ ತವರು ಕ್ಷೇತ್ರ ಇದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗೆಲ್ಸ್ಕೊಳಕ್ಕಾಗಲ್ಲ ಒಬ್ಬ ಅಭ್ಯರ್ಥಿನ? ಅಲ್ಲ ಸರ್, ಆ ಥರ ಏನಿಲ್ಲ. ಕಾಮನ್ ಆಗೈತೆ, ಕಾಮನ್ ಆಗಿ ಆಗುತ್ತಾ. ಫೈಟ್ ಏನಿಲ್ಲ ಅಂತ ಫೈಟ್ ಕೊಡೋ ಅಂತ ಫೈಟ್ ಏನೂ ಇದಿಲ್ಲ. ನಿಮ್ಮ ಓಟು? ಕಾಂಗ್ರೆಸ್ಸು. ನಿಮ್ಗೆ ಎಲೆಕ್ಷನ್ ಬಗ್ಗೆ ಗೊತ್ತಾ ಈ ಸಲ ಯಾರು ಕಂಟೆಸ್ಟ್ ಮಾಡಿದ್ದಾರೆ ಅಂತ? ಸೊ BJP ಅಥವಾ ಕಾಂಗ್ರೆಸ್ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಗೊತ್ತಿಲ್ಲ. ಬಟ್ ಕಂಟ್ರಿ ಅಂತೂ ಮೋದಿಜಿನೇ ಲೀಡ್ ಮಾಡಬೇಕು. ಯಾಕಂದರೆ ಒಂದು ಕಾಂಗ್ರೆಸ್ ಅವ್ರು ಏನು ಅವರು ರ್ಯಾಲಿ ಮಾಡ್ಬೋದು, ಕ್ಯಾಂಪೇನ್ ಮಾಡ್ತಾರೆ.
ಸೊ ಅದರದ್ದು ವೆಯ್ಟೇಜ್ ಅವ್ರದ್ದು ಆ್ಯಕ್ಷನಲ್ಲಿ ಈ ಥ್ರೂ ಆ್ಯಕ್ಷನ್ ಅವ್ರದ್ದು ಏನು ಅಷ್ಟು ಮಾಡ್ತಿಲ್ಲ ಅವರು. ಸೊ BJP ಆ್ಯಕ್ಚುಲಿ ಅವ್ರಿಗೆ ಹೇಳೋಕ್ಕೆ ಕಡಿಮೆ, ಬಟ್ ಆದರೂ ಮಾಡ್ತಾರೆ. ಸೊ ಐ ಥಿಂಕ್ ಮೋದಿಜಿ ಶುಡ್ ಲೀಡ್ ದ ಕಂಟ್ರಿ. ಇಲ್ಲಿ ಮಹಾರಾಜರು ನಿಲ್ತಾ ಇದ್ದಾರೆ BJPಯಿಂದ, ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ನಿಲ್ತಾ ಇದ್ದಾರೆ. ಸೊ ಐ ಥಿಂಕ್ ಮಹಾರಾಜರು ಬರೀ ಮೈಸೂರು ಆಳೋದಕ್ಕೆ ಸರಿ ಅಂತ ಅನಿಸುತ್ತೆ. ಯಾಕಂದರೆ ಐ ಥಿಂಕ್ ಅವ್ರಿಗೆ ಸ್ವಲ್ಪ ಪೊಲಿಟಿಕಲ್ ಆಸ್ಪೆಕ್ಟಲ್ಲಿ ಅವ್ರಿಗೆ ಸ್ವಲ್ಪ ಇನ್ನೂ ತಿಳ್ಕೊಳ್ಳೋದು ಇನ್ನೂ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಪೊಲಿಟಿಕ್ಸ್ ಅನ್ನೋದು ಆನೆಸ್ಟಿನೂ ಬೇಕು, ಸ್ವಲ್ಪ ನಾಲೆಡ್ಜು ಬೇಕು. ಬಟ್ ಅವರಿಗೆ ಸ್ವಲ್ಪ ಐ ಥಿಂಕ್ ಅವ್ರದ್ದು ಅಷ್ಟಿಲ್ಲ. ಮೈಸೂರಿಂದ ಮೋಸ್ಟ್ಲಿ BJP ಇಲ್ಲ ಅಂತ ಅನಿಸುತ್ತೆ. ನಿಲ್ಸಿ ಒಂದು ನಿಮಿಷ ಬಾಸ್. ನಮಸ್ಕಾರ, ನಿಮ್ಮ ಹೆಸರು? ಆಸಿಫ್. ಆಸಿಫ್, ಏನು ಮಾಡ್ಕೊಂಡಿದ್ರೆ ಆಸಿಫ್? ಓಕೆ, ಹಿಂಗೆ ಟ್ರಿಪ್ಸ್ ಬಂದ್ಬಿಟ್ರೆ ಹೆಂಗೆ ಆಸಿಫ್? ಒಂಚೂರು ಇಳಿರಿ ಹಂಗೆ ನಿಧಾನಕ್ಕೆ. ಹಂಗೆ. ನಿಮ್ಮ ಹೆಸರು? ಅಬ್ದುಲ್ ರಹಮಾನ್. ಓಕೆ, ಯಾರಿಗೆ ನಿಮ್ಮ ಓಟು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಅವರಿದ್ದಾರೆ, BJPಯಿಂದ ಯದುವೀರ್ ಮಹಾರಾಜ್ ನಿಂತಿದ್ದಾರೆ. ಆ ಥರ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಓಕೆ, ಈಗ ಎಂತಹ ಅಭ್ಯರ್ಥಿಗೆ ನೀವು ಓಟ್ ಹಾಕೋದು ಅಂತ ಹೇಳ್ತೀರಾ? ಜನಕ್ಕೆ ಸಪೋರ್ಟ್ ಮಾಡಬೇಕು. ಓಕೆ, ಯಾವ ಥರ ಅಂದರೆ ಡೆವಲಪ್ಮೆಂಟ್ ಪ್ರಕಾರ. ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಅವ್ರು ನಿಂತಿದ್ದಾರೆ, BJPಯಿಂದ ಮಹಾರಾಜರು ನಿಂತಿದ್ದಾರೆ, ಯದುವೀರ್ ಅವರು. ಯಾರು ನಿಮ್ಮ ಓಟ್ ಹಾಕ್ತೀರಾ? ಸೀಕ್ರೆಟ್ ಹೇಳೋಕ್ಕಾಗಲ್ಲ. ಸೀಕ್ರೆಟ್. ವೆರಿ ನೈಸ್. ಮೇಡಮ್, ನಿಮಗೆ ಗ್ಯಾರಂಟಿ ಬರ್ತಾ ಇದೆಯಾ? ಅದು ಸೀಕ್ರೆಟಾ? 2000? ಇಲ್ಲ, ನಮಗೆ ಬರ್ತಾ ಇಲ್ಲ. ಯಾಕೆ? ನಮ್ಮ ಅತ್ತೆ ಬರ್ತಾ ಇದೆ. ನಿಮ್ಮ ಅತ್ತೆ ಬರ್ತಿರೋದು ನಿಮಗಿಲ್ಲ? ಹೌದು. ಓಕೆ, ಎಂಥವ್ರು ಓಟ್ ಹಾಕ್ಬೇಕು ಅಂತ ನೀವು ಹೇಳ್ತೀರಾ? ಎಲ್ಲರಿಗೂ ಸಹಾಯ ಮಾಡೋ ಅಂಥವ್ರಿಗೆ ಓಟ್ ಹಾಕಬೇಕು ಅಂದ್ಕೊಂಡಿದ್ದೀವಿ. ಎಲೆಕ್ಷನ್ ನಡೀತಾ ಇದೆ, ಲೋಕಸಭೆ ಚುನಾವಣೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಯಾರಿಗೆ ಓಟ್ ಹಾಕ್ತೀರಾ ನೀವು? ನಮ್ಮ ಮಹಾರಾಜರಿಗೆ. ಮಹಾರಾಜ್ ಯಾಕೆ? ಕಾಂಗ್ರೆಸ್ಗೆ ಯಾಕೆ ಹಾಕಲ್ಲ? ಕಾಂಗ್ರೆಸ್ಗೆ ನಮ್ಮ ಸಿದ್ದರಾಮಯ್ಯವ್ರಿಗೆ ಆಗ್ತಿದ್ದು. ಈಗ ಯಾಕೆ ಅವರು ಒಂದು ಸ್ವಲ್ಪ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ. ನಮಗೆ ಎಣ್ಣೆಯಿಂದ ಆಯ್ತಲ್ಲ. ಏನು ಭಯ ಮಡಗಿದ್ದೀರಾ? ಏನು ಸೋಮ ಅಂತ. ಓ ಸೋಮ, ನೀವು ಆಡಿದ ಡೈಲಾಗೆ ಅಣ್ಣ ಹಿಂದ್ಗಡೆ ಕೂತಿದ್ದಾರೆ ಎಸ್ಕೇಪು. ಅವರೇ ನಮಗೆ ಕರ್ಕೊ ಹೋಗೋದು. ಪಾರ್ಥ ಧನುಷ್ ಅಂತ ಅವ್ರ ಹೆಸರು. ಓ ಸ್ನೇಹಿತರು ಅಂದ್ರೆ ಹಿಂಗೆ? ಸ್ನೇಹಿತರು ಹಿಂಗೆ. ಅವ್ರಿಗೆ ಗೊತ್ತು, ಅವರು ಸುಮ್ಮನೆ ಎಲ್ಲ ಯಾರು ನೋಡ್ಬಿಡ್ತಾರೆ, ಪಬ್ಲಿಕ್ ಮಾಡ್ಬಿಡ್ತಾರೆ ಅಂತ. ನಿಮ್ಮ ಪ್ರಕಾರ ಏನು ಕಷ್ಟ? ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ಟು. ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ಟು ಕಷ್ಟ ಆಗ್ಬಿಟ್ಟಿದೆ. ನಾವು ವೀಕೆಂಡ್ಸ್ಗೆ ಒಂದ್ಸಲ ಮಾಡಿದ್ರು ಮನೆಗೂ ಸಂಬಳ ಕೊಟ್ಬಿಟ್ಟು ನಮಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ಲ. ಸೊ ಆ ನೋವು ಇಟ್ಕೊಂಡು ನೀವು ಈ ಸಲ ಯಾರಿಗೆ ಓಟ್ ಮಾಡ್ತಾ ಇದ್ದೀರಾ? ಆ ನೋವು ಇಟ್ಕೊಂಡು ನಮ್ಮ ಮಹಾರಾಜ್ರಿಗೆ ಮಾಡ್ತೀವಿ. ನಮ್ಮ ಮಹಾರಾಜರು ಫಸ್ಟು ಅವ್ರದ್ದು ಏನೇನೋ ಆಗೈತು ಅಂತ ಅದೆಲ್ಲ ಅಕ್ವೈರ್ ಮಾಡ್ಕೊಂಡು ಆಮೇಲೆ ಜನರಿಗೆ ಸಹಾಯ ಮಾಡಲಿ, ಸಾಕು ಅಷ್ಟೇ. ಸದ್ಯಕ್ಕೆ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಮೈಸೂರಿನ ಸೆಂಟರ್ ಆಫ್ ದಿ ಸಿಟಿ, ದೇವರಾಜ ಮಾರ್ಕೆಟ್ ಮುಂಭಾಗದಲ್ಲಿ. ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಅವರು ಇದ್ದಾರೆ, BJPಯಿಂದ ಮಹಾರಾಜರು ನಿಂತಿದ್ದಾರೆ. ಸೊ ನಿಮ್ಮ ಒಲವು ಯಾವ ಕಡೆ ಅಂತೀರಾ? ನಮ್ಮ ಮಹಾರಾಜರೇ. ಹೌದಾ? ಯಾಕೆ ರಾಜರು ಅಂತಾನ? ರಾಜರು ಅಂತಲ್ಲ, BJP ಬೆಸ್ಟ್. ಹೌದಾ? ಕಾಂಗ್ರೆಸ್ ಕೊಟ್ಟಿ ಸರ್, ಸಾಕು. ನಮ್ಗೆ ಯಾವುದು ಬರ್ತಾ ಇಲ್ಲ. ಬಸ್ ಮಾತ್ರ ಫ್ರೀ ಇದೆ, ಸಾಕು. ಕೈ ಮುಗಿಬೇಕು. ಕೈನೇ ಮುಗಿಬೇಕಾ? ಯಾಕೆ? ದಿನ 60 ರೂಪಾಯಿ ಕೊಟ್ಟು ಆಟೋಲ್ಲಿ ಬರ್ತೀವಿ ಸರ್. ಮಾರ್ನಿಂಗ್ ಬಸ್ ಮಾತ್ರ ಆ ಜನ. ಏನು ಅಂತ ಎಕ್ಸ್ಪೀರಿಯನ್ಸ್ ಏನಾಯ್ತು ನಿಮಗೆ? ತುಂಬಾ ಹೌಸ್ಫುಲ್. ಆಮೇಲೆ ಟೈಮ್ ಕರೆಕ್ಟಾಗಿ ಬಸ್ ಪಿಕಪ್ ಮಾಡೋಕ್ಕಾಗಲ್ಲ. ನಾವು ಕೆಲಸಕ್ಕೆ ಬರೋಕ್ಕೆ ಬಸ್ ಸಿಗಲ್ಲ. ಅದರಿಂದ 60 ರೂಪೀಸ್ ಕೊಟ್ಟು ಆಟೋಲ್ಲಿ ಬರ್ತೀವಿ ಅರ್ಲಿ ಮಾರ್ನಿಂಗ್. ಅಲ್ಲ, ಹೆಂಗಸಿಗೋಸ್ಕರನೇ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಇದೆ ಸರ್, ಇಲ್ಲ ಅಂತ ಇಲ್ಲ. ಉಪಯೋಗ ಇರೋರ್ಗಿದೆ, ನಮ್ಮಂಥವ್ರಿಗಿಲ್ಲ. ನಿಮ್ಮಂಥವ್ರಿಗಿಲ್ಲ ಅಂತೀರಾ? ಇಲ್ಲ. ಆದ್ರಿಂದ ಈ ಸಲ ನೀವು ಅದಕ್ಕೆ ಅಂತಲ್ಲ, ನಾವು ಮೋದಿಗೆ. ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಓಟ್ ಯಾರಿಗೆ? ಕಾಂಗ್ರೆಸ್. ಯಾಕೆ? ಎರಡೆರಡು ಸಲ ಕಾಂಗ್ರೆಸ್. ಯಾಕೆ ಅಂತೀರಾ? ಬಡವ್ರ ಪಕ್ಷ ಇದೆ ಅಂದ್ಬಿಟ್ಟು. BJP ಬಡವ್ರ ಪಕ್ಷ ಅಲ್ವಾ? ನಾವು ಅವಾಗಿಂದು ಕಾಂಗ್ರೆಸ್ಗೆ ಒಲವಿದೆ. ಅವಾಗ ನೀವು ಯಾರು ಬೇಕು ಅಂತ ಸರ್? ನಮ್ಮ ಮಹಾರಾಜರು ಬೇಕು. ಯಾಕೆ? ಅವರು ದೇಶ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರು ಬರೋಕ್ಕೆ ಮುಂಚೆ ಇವ್ರು ತಾನೇ ಇಂಪ್ರೂವ್ಮೆಂಟ್ ಮಾಡಿರೋದು. ಇವ್ರು ಬರೋಕ್ಕಿಂತ ಮುಂಚೆ ಅವರು ಇದ್ರು ಹಂಗಾರೆ? ಮಹಾರಾಜರು ತಾನೆ. ಮಹಾರಾಜರ ಆಡಳಿತನೇ ಇವ್ರು ಮಾಡ್ತಾ ಇರೋದು. ಇವ್ರಿಗೇನು ಬರ್ತದೆ? ಹಂಗೆ ಅಂತೀರಾ? ಮತ್ತೆ 2000 ಬರ್ತಾ ಇದೆಯಾ? ಅದಕ್ಕೆ ನೋಡಿ, ಕಳೆ ಫ್ರೀ ಬಸ್ಸಲ್ಲಿ ಓಡ್ತಾ ಇದ್ದೀರಾ? ಓಕೆ, ಎಲ್ಲ ಹೆಂಗೆ ಚೆನ್ನಾಗಿದೆಯಾ? ಗ್ಯಾರಂಟಿ ಕೊಟ್ಟಿರೋದು ಹೆಂಗ ಅನ್ಸುತ್ತೆ ನಿಮಗೆ? ಖುಷಿನಾ ಅಥವಾ ಏನೋ? ಖುಷಿ ಆಯ್ತು. ಯಾರಿಗೆ ಓಟ್ ಹಾಕ್ತೀರಿ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಕಾಂಗ್ರೆಸ್ಗೋ BJPಗೋ? ಕಾಂಗ್ರೆಸ್ಗೆ. ಯಾಕೆ? ಅವರೆಲ್ಲ ಸೌಲಭ್ಯನೂ ಮಾಡ್ಕೊಟ್ಟಿದ್ದಾರಲ್ಲ ಅದಕ್ಕೆ. ಹೌದಾ? ಈ ಸೌಲಭ್ಯ ಎಲ್ಲ ಎಲೆಕ್ಷನ್ ಮುಗಿದ ಮೇಲೂ ಹಿಂಗೆ ಇರುತ್ತೆ ಅಂತ ಅನ್ಕೋತೀರಾ? ನೋಡ್ಬೇಕು ಮುಂದಕ್ಕೆ ಹೆಂಗಾಗುತ್ತೆ ಅಂತ. ಒಟ್ನಲ್ಲಿ ಇರೋದನ್ನ ಯೂಸ್ ಮಾಡ್ಕೊತಾ ಇದ್ದೀರಾ?
ಪಕ್ಕ ಈ ಸಲ ಕಾಂಗ್ರೆಸ್ ರಾಜರು ನಿಂತ್ಕೊಂಡವ್ರೆ ಈ ಸಲ ಬಿಜೆಪಿಯಿಂದ. ಆದ್ರೂ ನಾವು ಕಾಂಗ್ರೆಸ್ಗೆ ಆಗ್ಲಿಂದ ಹಾಕೊಂಡಿರೋದು. ಆದ್ರೂ ಕಾಂಗ್ರೆಸ್. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟು. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ. ಒಳ್ಳೆ ಕೆಲಸ ಮಾಡಿ ಕಾಂಗ್ರೆಸ್ ಬಂದ್ರೆ ಮಾಡಲ್ಲ ಅಂತ. ಕಾಂಗ್ರೆಸ್ ಇದುವರೆಗೂ ಮಾಡಿದೆ. BJP ಇದ್ದರೆ ಎಕನಾಮಿಕಲಿ ನಮ್ಮ ಕಂಟ್ರಿ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ. ಓಕೆ. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಏನು ಮಾಡಿದ್ರು ಅನ್ನೋದಕ್ಕಂತ ದೇಶಕ್ಕೆ ಏನು ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ನಮಗೆ. ದೇಶದ ಭದ್ರತೆ ನಮಗೆ ತುಂಬ ಮುಖ್ಯ. ಓಕೆ. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಒಂದು ಕಾಣಿಕೆ. ಐದು ಹಸ್ತ 5 ಪಂಚ 5 ಕೊಡ್ತೀನಿ ಅಂತ ಹೇಳೋರಲ್ಲ, ಅದರಿಂದ ಹೆಂಗಸಗಳು ವಾಲಿದ್ರು ಕೊಡ್ತಾರೆ ಅಂತ. ಅದು ಶಾಶ್ವತ ಅಲ್ಲ. ಈಗಲೂ 21 ಹೇಳೋರೆ. ಯಾವ್ದೇ ಕಾರಣಕ್ಕೂ ಸರ್ಕಾರ ಬಂದ್ರಲ್ವಾ ಅವರು ಅಲ್ಲಿ ಕೂತ್ಕೊಂಡು 21 ಕೊಟ್ಟರು. ಯಾವ್ದೇ ಕಾರಣಕ್ಕೂ ಬರಕ್ಕಾಗಲ್ಲ. 15 ಇಲ್ಲೇ ಹೇಳ್ತಾವ್ರಲ್ಲ, ಕೇಂದ್ರ ಕೂತ್ಕೊಳ್ಳೋದು 15, ವಿರೋಧ ಪಕ್ಷಕ್ಕೂ ಕೂರಕ್ ಆಗಲ್ಲ ಅವರು. ನೋಡಿ 5 ಗ್ಯಾರಂಟಿ ಏನಿದೆಯೋ ಅದರಲ್ಲಿ ನಮಗೆ ಸ್ತ್ರೀ ಶಕ್ತಿ ಹಾಕಿ ಸಾಕು. ಶಕ್ತಿ ಯೋಜನೆ ಬರೀ ಹೆಣ್ಮಕ್ಳು ಸಾಕು. ಸಿದ್ದರಾಮಯ್ಯ ನಮ್ಗೆ ಸ್ತ್ರೀ ವೋಟ್ ಸಾಕು ಅಂದ್ರು, ಜೆಂಟ್ಸುದು ಬೇಕಾಗಿಲ್ಲ ಅದು ಹೇಳ್ತಾರ ಅರ್ಥ. ನಮಗೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರು ನಮ್ಗೆ ಲೇಡೀಸ್ ಅವರಲ್ಲಿ ಹೆಂಗಸರು ಅವ್ರ ಓಟೆ ಸಾಕು, ನಮ್ ಕಡೆ ಒಲವೈತೆ ಅಂತ. ಅವರು ಕೂಡ ವಿದ್ಯಾವಂತರು ಇದ್ದೇವ್ರೆ, ಅವಿವೇಕಿಗಳು ಯಾರು ಇಲ್ಲ, ಎಲ್ಲಾರು ಇಲ್ಲ. ಅನುಭವ ತಿಳ್ಕೊಂಡ್ಬಿಟ್ಟವ್ರಿ ಹೆಂಗಸರುಗಳು. ಯಾಕೆ ನೋಡಿದ್ರು ಈಗ ನಾವು ಕೈ ಚಿಪ್ ಕಂಟ ಹಿಡ್ಕೊತೀವಿ, ಇನ್ನು ಅವನು ಕೊಟ್ರೆ ಅನ್ಬಿಟ್ಟು ತಿಳ್ಕೊಂಡವ್ರೆ. ಮಾತ್ರ ಚೆನ್ನಾಗಿ ಕೊಟ್ಟು ನೋಡಿದ್ರು. ಈಗ ತಗೊಳ್ಳಿ ನೋಡ್ತೀನಿ ಮಾತಾಡ್ರಿ. ಯದುವೀರ್ ಕೊಟ್ಟರು ಒಕ್ಕಲುಗ್ರಲ್ವಾ ಅಂತ ಹಾಕೊಂಡು ಕೊಡ್ತಾವ್ರೆ. ಪ್ರತಾಪ್ ಸಿಂಹ ಕೊಡದೇ ಇರೋದಕ್ಕೆ ಒಕ್ಕಲು ಸುದ್ದಿ ಇವ್ರಿಗೆ ಯಾಕೆ ಹುಟ್ಲಿಲ್ವ? ಈಗ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಬಿಟ್ಟು GD ದೇವೇಗೌಡರಿಗೆ ಅಲ್ಲಾಡಿಸ್ತಿದ್ರಲ್ಲ, ಆ ಕಡೆ ಕಿಳಿಲಿ ಚಾಲೆಂಜ್ಗೆ ಸಿದ್ದರಾಮಯ್ಯ ತೊಡೆ ತಟ್ಕೊಂಡು ರಾಜೀನಾಮೆ ಕೊಟ್ಬಿಟ್ಟು GD ದೇವೇಗೌಡರು ರಾಜೀನಾಮೆ ಕೊಟ್ಟು ನಿಂತ್ಕೋತಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂತ್ಕೊಂಡು ಆ ಕಡೆ ಕೂತ್ಕೊಳ್ಳಿ, ಅದು ಓಪನ್ ಚಾಲೆಂಜ್ ಮಾಡ್ಲಿ. ಇಲ್ಲಿ ಓದತ್ತಿಗೆ ವೇದಿಕೆ ಮೇಲೆ ಎಲ್ಲಿವೆ ಕಾಂಗ್ರೆಸ್ ದೇವೇಗೌಡರು BJP ದೇವೇಗೌಡರು BJP ಅಂತ ಹೇಳ್ತಾರಲ್ಲ, ತೊಡೆ ತಟ್ಕೊಂಡು ನೀನು ಮಾಡಿ ತೋರಿಸು ಹೇಳುವಂಥದ್ದು. ಅಲ್ಲ ಮೇಡಮ್ 2000 ಕೊಡ್ತಾವ್ರೆ ಕಾಂಗ್ರೆಸ್ ಇಂದ, ಫ್ರೀ ಬಸ್ ಕೊಡ್ತಾವ್ರೆ. ಏನ್ ಮೇಡಮ್ ಬೇಕಾಗಿತ್ತು ಅವ್ರಿಗೆ, ಈಸ್ಕೊಂಡ್ರು ಮಾನವತೆ ಇಲ್ಲ. ಕೊಟ್ಟ ತಪ್ಪಿಗೆ ಅವರು ತೃಪ್ತಿ ಪಟ್ಟು ಕೊಟ್ಟಿರೋದಕ್ಕೆ ನಮಗೆ ಕೊಟ್ಟಿದಾರಲ್ಲ ಅಂತ ಒಂದು ನೆನ್ಸ್ಕೋಬೇಕು. ಈಗ ಮೋದಿ ಗೆದ್ದಿತ್ತು 5 ವರ್ಷ ಮಾಡಿದ್ರು, ನಮ್ಮ ಬಡವ್ರುಗಳಿಗೆ ಮನೆ ಕೊಡ್ತೀವಿ ಅಂದರು. ಈಗ 24ನೇ ಇಸ್ವಿ ಬಂದರು, ಮನೆ ಇಲ್ಲ. ಬಾಡಿಗೆ ಮನೇಲಿ ಇದ್ದೀವಿ. 50-60 ವರ್ಷ ಆಯ್ತು ನಾನು ಬಾಡಿಗೆ ಮನೇಲಿ ಇದ್ದೀನಿ. BJP ಏನು ಮಾಡಿಬಿಟ್ಟಿದೆ? ಏನೂ ಮಾಡಿಲ್ಲ. BJP ಏನು ಮಾಡಿದಾರೋ? ಬಡವರಾಗೇ ಇದ್ದೀವಿ ನಾವು. ಮಾಡೋರು ಕಾಂಗ್ರೆಸ್ ಇದೆ, ಏನ್ ಮಾಡಿದ್ದಾರೆ? 50 ವರ್ಷದಿಂದ ಕಾಂಗ್ರೆಸ್ ಇದೆ, 70 ವರ್ಷ ಆಯ್ತು. ಇವತ್ತು ಏನ್ ಹೇಳ್ತಾರೆ? ನಾವು ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂತಾರೆ. ಇದೊಂದು ಮಾತಾ ಇದು ಆಡೋದು? ಅಲ್ಲ, ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಅಂತಾರೆ. ಅದೇನ್ರಿ ಇದು? ಹಿಂದೂಸ್ತಾನದಲ್ಲಿದ್ದು ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಓಟ್ ಕೊಡ್ಬೇಕಾ? ಯಾರಿಗೆ ಓಟ್ ಕೊಡ್ಬೇಕು? 2000 ರೂಪಾಯಿ ಕೊಟ್ರು ಅಂದ್ರೆ ಆಟೋದವ್ರು ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಯಾವ್ದು ಪುಕ್ಸಟೆ ಕೊಡ್ತಾ ಇಲ್ಲ. ಊಟಕ್ಕೆ ಖರ್ಚಿಗಿಲ್ಲ, ಕಾಸಿಗೆ ಯಾರಪ್ಪ ಕೊಡಿಯಪ್ಪ ನೋಡ 200 ರೂಪಾಯಿ ಸ್ವಂತ ಮಗನೇ ಇಲ್ಲಿ ಏನು ಗೊತ್ತಾ ಸರ್, ಕೆಲಸ ಮಾಡೋ ಅಂಥವ್ರು ಬೇಕು. ಲಕ್ಷ್ಮಣ್ ಅವರು ಒಳ್ಳೆ ವ್ಯಕ್ತಿ. ಅದರಿಂದ ಕಾಂಗ್ರೆಸ್ ಸರ್ಕಾರ 5 ಯೋಜನೆಗಳು ಕೊಟ್ಟಿದೆ ಸರ್. ಅನ್ನಭಾಗ್ಯ, ಶಿರಾಭಾಗ್ಯ, ಎಲ್ಲ ಥರನೂ ಸೌಲಭ್ಯ ಕೊಟ್ಟಿದೆ. ಅನ್ನಭಾಗ್ಯ, ಶಿರಾಭಾಗ್ಯ ಎಲ್ಲ ಥರನೂ ಕೊಟ್ಟಿದೆ ಸರ್. ಇಲ್ಲಿ 100% ಹೇಳ್ತೀನಿ ಕೇಳಿ ಸರ್, ಲಕ್ಷ್ಮಣ್ ಅವರೇ ಗೆಲ್ಲೋದು ಸರ್. ಲಕ್ಷ್ಮಣ್ ಅವ್ರಿಗೆ 20-22 ಸೀಟು ಕಾಂಗ್ರೆಸ್ ಗೆದ್ದೇ ಗೆಲ್ತೆ ಸರ್. ಮೋದಿ ಸರ್ಕಾರ ಏನು ಮಾಡಿಲ್ಲ ಸರ್. ಹೇಳಿ ಸೌಮ್ಯರೇ, ಹಿರಿಯಮ್ಮ ಸೌಮ್ಯವಾಗಿ ಮಾತಾಡೋಣ ಒಂಚೂರು. ಹೇಳಿ ಮೇಡಮ್, ನಿಮ್ಮ ಪ್ರಕಾರ ಮೈಸೂರು ಕೊಡಗು ಲೋಕಸಭೆಯಲ್ಲಿ ಯಾರು ಗೆಲ್ತಾರೆ ಈ ಸಲ? ಯದುವೀರ್ ಒಡೆಯವ್ರು ಗೆಲ್ತಾರೆ. ಯಾಕೆ ಅಂತಂದ್ರೆ ಇವತ್ತು ನಾವು ಇಲ್ಲಿ ಇದೀವಿ ಅಂತಂದ್ರೆ ಮಹಾರಾಜರೇ ಕಾರಣವಾಗಿರೋದ್ರಿಂದ ಅವ್ರನ್ನ ನೋಡಿ ಓಟ್ ಹಾಕ್ತಾರೆ. ಜೊತೆಗೆ BJP-ನಲ್ಲಿ ನಿಂತಿರೋದ್ರಿಂದ ಪಕ್ಷದಿಂದಾಗಿ ಮತ್ತೆ ವ್ಯಕ್ತಿಯಿಂದ 2 ಕಡೆಯಿಂದನೂ ಕೂಡ ಅವ್ರಿಗೆ ಮತ ಹಾಕ್ತಾರೆ. ಈ ಪಕ್ಷವಾಗಿ ಕಾಂಗ್ರೆಸ್ ಕೂಡ ಸಾಕಷ್ಟು ಯೋಜನೆಗಳು ಅಂದ್ರೆ ಯೋಜನೆ ಮಾಡಿದ್ರು ಕೂಡ ಅದ್ರ ಹಿಂದೆ ಅವ್ರ ದುರುದ್ದೇಶಗಳು ಇಟ್ಕೊಂಡೇ ಯಾವುದೇ ಯೋಜನೆಗಳನ್ನ ಅವ್ರು ರೂಪಿಸ್ತಾ ಇರೋದು.
ಜೊತೆಗೆ ಎಲ್ಲ ಯೋಜನೆಗಳು ಎಲ್ಲರಿಗೂ ತಲುಪ್ತಾ ಇದೆಯಾ, ತಲುಪ್ತಾ ಇಲ್ಲ. ಎಷ್ಟೋ ಜನಗಳಿಗೆ ಅದು ಸಿಗ್ತಾ ಇಲ್ಲ. ಅದನ್ನು ಹೋಗಿ ವಿಚಾರಣೆ ಮಾಡಿರೋದಾಗಲಿ, ಇನ್ನೊಂದು ಸುಮ್ಮನೆ ಮಾತ್ರ ಹೇಳ್ತಿದ್ದಾರೆ ಎಲ್ಲರಿಗೂ ತಲುಪ್ತಾ ಇದೆ ಅಂತ. ಎಷ್ಟೋ ಜನಗಳಿಗೆ, ಎಷ್ಟೋ ಕುಟುಂಬಗಳಿಗೆ ಅದು ತಲುಪ್ತಾ ಇಲ್ಲ. ಅದ್ರ ಜೊತೆಗೆ 2,000 ರೂಪಾಯಿ ಎಷ್ಟು ದುಡ್ಡು ಹಾಕ್ತಿದ್ರೆ ಅದಕ್ಕೆ ಡಬಲ್ ನಾವು ಕಟ್ತಾ ಇದೀವಿ. ಗ್ಯಾರಂಟಿಗಳೆಲ್ಲ ಓಟ ಕನ್ವರ್ಟ್ ಆಗಲ್ಲ ಅಂತೀರಾ? ಇಲ್ಲ. ಪಕ್ಕ ನೋಡ್ತಾ ಇರಿ, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.